ಲಿಂಗೈಕ್ಯರಾದಂತಹ ಹಾನಗಲ್ ಕುಮಾರೇಶ್ವರರನ್ನು ಮನದಾಳದಲ್ಲಿ ನೆನೆಯುತ್ತಾ ನಾನು ಗಿರೀಶ್ ಎಸ್ ಕಲ್ಲೇರಿಯವರ್ ವಾಣಿಜ್ಯ ಶಾಸ್ತ್ರದಲ್ಲಿ ಉಪನ್ಯಾಸಕನಾಗಿ ಹಾಗೂ ಪ್ರಭಾರಿ ಪ್ರಾಚಾರ್ಯರಾಗಿ ಶ್ರೀ ಕುಮಾರೇಶ್ವರ PU ಕಾಲೇಜಿನಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಯೂಟ್ಯೂಬ್ ಕ್ಲಾಸನ್ನು ನೋಡುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಮಸ್ಕಾರಗಳು. ಇಂದಿನ ಕ್ಲಾಸ್ನಲ್ಲಿ ಟ್ರಯಲ್ ಬ್ಯಾಲೆನ್ಸ್ ಮತ್ತು ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಬಗ್ಗೆ ಥಿಯರಿ ಇರುವಂತಹ ಮಾಹಿತಿಯನ್ನು ತಿಳಿಸ್ಪಟ್ಟಿದ್ದೆ. ಅದರ ಮುಂದುವರಿದ ಭಾಗ 6 ಮಾರ್ಕ್ಸ್ ಪ್ರಾಬ್ಲಮ್ಸ್ ಅನ್ನೋದನ್ನು ತಿಳಿಸ್ತೀನಿ. ಹಾಗಾದರೆ ಪ್ರಾಬ್ಲಮ್ ನಂಬರ್ 1 ಏನು ಹೇಳುತ್ತೆ ಟ್ರಯಲ್ ಬ್ಯಾಲೆನ್ಸ್ನಲ್ಲಿ? ಮಿಸ್ಟರ್ ಗಣೇಶ್ ledgers shows the following balance. Prepare a trial balance as on 31/3/2020. ಇಲ್ಲಿ 2-3 ಕಾಲಮ್ ಕೊಟ್ಟಿದ್ದಾರೆ. ಸೀರಿಯಲ್ ನಂಬರ್, ನೇಮ್ ಆಫ್ ಅಕೌಂಟ್ಸ್ ಅಥವಾ ಟೈಟಲ್ ನೇಮ್ ಅಂತ ಆದ್ರೆ ಹೇಳ್ಬೋದು. ಅಮೌಂಟ್ ಸೀರಿಯಲ್ ನಂಬರ್ನಲ್ಲಿ 1 by 1 ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಕ್ಯಾಪಿಟಲ್ ಅಕೌಂಟ್ 50,000, ಮಷಿನರಿ ಅಕೌಂಟ್ 40,000, ಇನ್ವೆಸ್ಟ್ಮೆಂಟ್ ಅಕೌಂಟ್ 15,000, ಲೋನ್ ಅಕೌಂಟ್ 40,000, ಸೇಲ್ಸ್ ಅಕೌಂಟ್ 60,000, ವೇಜಸ್ ಅಕೌಂಟ್ 5,000, ಪರ್ಚೇಸಸ್ ಅಕೌಂಟ್ 76,000, ಕ್ಯಾಶ್ ಅಕೌಂಟ್ 41,000, postage account 500, debtors account 10,500, commission received account 500, creditors account 37,500. ಎಸ್, ಈ ತರನಾಗಿ ಎಕ್ಸಾಮ್ನಲ್ಲಿ 6 ಮಾರ್ಕ್ಸ್ನಲ್ಲಿ ಕೊಟ್ಟಿರ್ತಾರೆ. ಹಿಂದಿನ ಕ್ಲಾಸ್ನಲ್ಲಿ ನಾನು ಹೇಳಿದ್ದೆ ಏನಪ್ಪ ಅಂತಂದರೆ ಟ್ರಯಲ್ ಬ್ಯಾಲೆನ್ಸನ್ನು ಹೇಗೆ ಬಿಡಿಸ್ತೇವೆ ನಾವು. ಹಾಗಾದರೆ ಯಾವ ತರನಾಗಿ ನಾವು ಟ್ರಯಲ್ ಬ್ಯಾಲೆನ್ಸನ್ನು ಬಿಡಿಸ್ತೇವೆ ಅಂದರೆ ಯಾವ ಮೂಲದಿಂದ ಬಂದಿರುತ್ತೆ ಅಂದರೆ ಮೊದಲಲ್ಲಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಬಂದಿರುತ್ತೆ. ಅದರ ನಂತರ ನಾವೇನು ಮಾಡಿರ್ತೇವೆ, ಜರ್ನಲನ್ನು ಪಾಸ್ ಮಾಡಿರ್ತೇವೆ. ಇಟ್ ಮೀನ್ಸ್ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡಿರ್ತೇವೆ. ಆ ಜರ್ನಲ್ ಎಂಟ್ರಿ ನಂತರ ರಿಸ್ಪೆಕ್ಟಿವ್ ಲೆಡ್ಜರ್ ಅಕೌಂಟ್ಸಿಗೆ ನಾವೇನು ಮಾಡ್ತೀವಿ, ಪೋಸ್ಟ್ ಮಾಡ್ತೀವಿ. ಅದಾದ ನಂತರ ಏನು ಮಾಡ್ತೀವಿ, ಎಟ್ ದ ಎಂಡ್ ಆಫ್ ದ ಮಂತ್ಗೆ ಬ್ಯಾಲೆನ್ಸ್ ಮಾಡ್ತೀವಿ. ಅಂದರೆ ಬ್ಯಾಲೆನ್ಸಿಂಗ್ ಏನೋ ಅಕೌಂಟ್ ಅಂತ ಹೇಳ್ತೀವಿ. ಆ ಲೆಡ್ಜರ್ ಅಕೌಂಟ್ನಿಂದ ಬಂದಂತಹ ಬ್ಯಾಲೆನ್ಸನ್ನು ನಾವೆಲ್ಲಿ ತೆಗೆದುಕೊಳ್ತೇವೆ ಅಂದರೆ ಟ್ರಯಲ್ ಬ್ಯಾಲೆನ್ಸ್ನಲ್ಲಿ ತೆಗೆದುಕೊಳ್ತೇವೆ. ಹಾಗಾದರೆ ಕೊಟ್ಟಂತಹ ಪ್ರಾಬ್ಲಮನ್ನು ಯಾವ ಥರನೇ ನಾವು ಸಾಲ್ವ್ ಮಾಡಬೇಕಂತಂದರೆ CA ಯಾವ ಥರ ಬಹಳ ಸರಳವಾಗಿರುತ್ತೆ. ಟ್ರಯಲ್ ಬ್ಯಾಲೆನ್ಸ್ ಆಫ್ ಮಿಸ್ಟರ್ ಗಣೇಶ್ ಆಸ್ ಆನ್ 31/3/2020. ಓಕೆ, ಡ್ರಾ a 5 columns or 4 columns. Or a first column serial number, second column name of accounts. It means account titles ಅಂತ ಹೇಳ್ತೀವಿ. ನೆಕ್ಸ್ಟ್ LF means ledger folio, debit rupees, credit rupees. ಓಕೆ, ಹಾಗಾದ್ರೆ ಹೇಗೆ ಪ್ರಾರಂಭ ಮಾಡ್ತೀವಿ? ನಮಗೆ ಈ ಪ್ರಾರಂಭ ಮಾಡೋದಕ್ಕಿಂತ ಪೂರ್ವದಲ್ಲೇ ಬಹಳ ಸರಳವಾಗಿ ಅರ್ಥ ಮಾಡ್ಕೋಬೇಕು ಮೈ ಡಿಯರ್ ಸ್ಟೂಡೆಂಟ್ಸ್. ನಾನು ಹಿಂದಿನ ಕ್ಲಾಸ್ನಲ್ಲಿ ಹೇಳಿದ್ದೆ ಏನಪ್ಪ ಅಂತಂದ್ರೆ ಆಲ್ ಅಸೆಟ್ಸ್ ಆರ್ amount in the debit column and all liabilities are amount in the credit column. ಅದೇ ತರನಾಗಿ all expenses and losses are debit column and all incomes and gains also credit column. ಇದು ನಾವು ಸರಳವಾಗಿ ಅರ್ಥ ಮಾಡಿಕೊಂಡ್ರೆ ಈ ಟ್ರಯಲ್ ಬ್ಯಾಲೆನ್ಸನ್ನು ಬಿಡಿಸೋದು ಬಹಳ ಸುಲಭವಾಗಿರುತ್ತೆ. ಹಾಗಾದರೆ 1 by 1 ನಾವು ತೆಗೆದುಕೊಳ್ಳೋಣ. ಹಾಗಾದರೆ ಮೊದಲನೇದಾಗಿ ಏನು ಕೊಟ್ಟಿದ್ದಾರೆ ನೋಡಿ, ಕ್ಯಾಪಿಟಲ್ ಅಕೌಂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೀರಿಯಲ್ ನಂಬರ್ನಲ್ಲಿ 1 ಅಂತ ಬರೀ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಅನ್ನೋದು ಲಯಬಿಲಿಟೀಸ್ ಆಗಿರುತ್ತೆ. ಹಾಗಾಗಿ ನಾವಿಲ್ಲಿ ಕ್ರೆಡಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತೀವಿ 50,000. ಇನ್ನು ನೆಕ್ಸ್ಟ್ ಅದೇ ತರನಾಗಿ ನಂಬರ್ 2 ಮಷಿನರಿ ಅಕೌಂಟ್. ಮಷಿನರಿ ಅನ್ನೋದು ಅಸೆಟ್ ಆಗಿರುತ್ತೆ. ಹಾಗಾಗಿ ಅದನ್ನು ಡೆಬಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತೀವಿ. ಇನ್ನು ನೆಕ್ಸ್ಟ್ ಎಲ್ಲಿ ಬರೋಣ ಅಂದರೆ ಇನ್ವೆಸ್ಟ್ಮೆಂಟ್. ಎಷ್ಟು ಕೊಟ್ಟಿದ್ದಾರೆ, 15,000. ಇನ್ವೆಸ್ಟ್ಮೆಂಟ್ ಅನ್ನೋದು ಅಸೆಟ್ ಆಗಿರುತ್ತೆ. ಇನ್ವೆಸ್ಟ್ಮೆಂಟ್ ಅಕೌಂಟ್ ಅಮೌಂಟ್ ಈಸ್ 15,000 ಡೆಬಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತೇವೆ. ಇನ್ನು ನೆಕ್ಸ್ಟ್ 4ನೇದು ಲೋನ್ ಅಕೌಂಟ್. ಲೋನ್ ಅನ್ನೋದು ಲಯಬಿಲಿಟಿ ಆಗಿರುತ್ತೆ. ಹಾಗಾಗಿ ಮೀನ್ಸ್ ಕ್ರೆಡಿಟ್ ಕಾಲಮ್ ತೆಗೆದುಕೊಳ್ತೇವೆ 40,000. ಇನ್ನು ನಂತರ ಸೇಲ್ಸ್ ಅಕೌಂಟ್ ಇದೆ. ಕ್ರೆಡಿಟ್ ಕಾಲಮ್, ಹೌ ಮಚ್ ಇಸ್ ದೇರ್ ಸೇಲ್ಸ್, 60,000.
And next wages is there. Wages account. Wages is expenses. ಹಾಗಾಗಿ ನಾವು ಡೆಬಿಟ್ ಕಾಲಮ್ ತೆಗೆದುಕೊಳ್ತೇವೆ 5000. ಇನ್ನು ನೆಕ್ಸ್ಟ್ ವೇಜಸ್ ಆದಮೇಲೆ ಪರ್ಚೇಸಸ್ ಇದೆ 7th ಪರ್ಚೇಸಸ್ ಇದೆ. ಇಟ್ ಮೀನ್ಸ್ ಡೆಬಿಟ್ ಕಾಲಮ್ ನಲ್ಲಿ ತೆಗೆದುಕೊಳ್ತೇವೆ 76,000. ಇನ್ನು ನೆಕ್ಸ್ಟ್ ಕ್ಯಾಶ್ ಇದೆ. ಕ್ಯಾಶ್ ಅಕೌಂಟ್ how much is there? It means 41,000 ಅಸೆಟ್ ಆಗಿರೋದ್ರಿಂದ ಡೆಬಿಟ್ ಕಾಲಮ್ ನಲ್ಲಿ ತೆಗೆದುಕೊಳ್ತೀವಿ. ಇನ್ನು ನೆಕ್ಸ್ಟ್ ಪೋಸ್ಟೇಜ್ ಅಕೌಂಟ್ ಇದೆ. ಇಟ್ ಮೀನ್ಸ್ ಪೋಸ್ಟೇಜ್ ಇಸ್ ಎಕ್ಸ್ಪೆನ್ಸಸ್, ಹಾಗಾಗಿ ಡೆಬಿಟ್ ಕಾಲಮ್ ನಲ್ಲಿ ತೆಗೆದುಕೊಳ್ತೀವಿ. ಪೋಸ್ಟೇಜ್ ಅಕೌಂಟ್ ಇಟ್ ಮೀನ್ಸ್ 500 ಎಕ್ಸ್ಪೆನ್ಸಸ್ ಆಗಿರೋದ್ರಿಂದ ಡೆಬಿಟ್ ಕಾಲಮ್ ತೆಗೆದುಕೊಳ್ತೀವಿ. ನೆಕ್ಸ್ಟ್ ಡೇಟಾಸ್ ಅಕೌಂಟ್ ಅಸೆಟ್. ಡೇಟಾಸ್ ಅಕೌಂಟ್ 10,500 ಡೆಬಿಟ್ ಕಾಲಮ್ ಅನ್ನು ತೆಗೆದುಕೊಳ್ತೀವಿ. ಇನ್ನು ಅದೇ ರೀತಿಯಾಗಿ 11th ಕಮಿಷನ್ಸ್ ರಿಸೀವ್ಡ್ ಅಂದರೆ ಅದು ಇನ್ಕಮ್ ಆಗಿರುತ್ತೆ. ರಿಸೀವ್ಡ್ ಅಕೌಂಟ್ ಇಟ್ ಮೀನ್ಸ್ ಅಮೌಂಟ್ ಈಸ್ 500 ಕ್ರೆಡಿಟ್ ಕಾಲಮ್. ಇನ್ನು ನೆಕ್ಸ್ಟ್ 12th ಕ್ರೆಡಿಟರ್ಸ್. ಕ್ರೆಡಿಟರ್ಸ್ ಅಕೌಂಟ್ ಲಯಬಿಲಿಟಿ ಆಗಿರುತ್ತೆ, ಕ್ರೆಡಿಟ್ ಕಾಲಮ್ ತೆಗೆದುಕೊಳ್ತೀವಿ 37,500. ಇಷ್ಟು ಈ ಥರನ ನಾವು ಬೈಫರಿಕೇಶನ್ ಮಾಡ್ತೇವೆ. ಯಾವುದು ಅಸೆಟ್ ಇರುತ್ತೆ ಆ ಅಸೆಟನ್ನು ಎಲ್ಲ ಏನು ಮಾಡ್ತೀವಿ ಡೆಬಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತೇವೆ. ಯಾವುದು ಲಯಬಿಲಿಟಿ ಇರುತ್ತೆ ಅವನ್ನೆಲ್ಲ ಕ್ರೆಡಿಟ್ ಕಾಲಮ್ನಲ್ಲಿ ಹಾಕ್ತೇವೆ. ಅದೇ ಥರನಾಗಿ ಯಾವುದು ಎಕ್ಸ್ಪೆನ್ಸಸ್ ಲಾಸಸ್ ಇರುತ್ತೆ ಅವೆಲ್ಲ ಡೆಬಿಟ್ ಕಾಲಮ್ನಲ್ಲಿ ಹಾಕ್ತೇವೆ. ಅದೇ ಥರನಾಗಿ ಯಾವುದು ಇನ್ಕಮ್ಸ್ ಆ್ಯಂಡ್ ಗೇನ್ಸ್ ಇರುತ್ತೆ ಅವೆಲ್ಲ ಕ್ರೆಡಿಟ್ ಕಾಲಮ್ನಲ್ಲಿ ಹಾಕ್ತೀವಿ. ಇವಾಗ ನಾವೇನು ಮಾಡೋಣ ಅಂದರೆ ಟೋಟಲ್ ಮಾಡೋಣ. ಹಾಗಾದರೆ ಡೆಬಿಟ್ ಕಾಲಮ್ ಮತ್ತು ಕ್ರೆಡಿಟ್ ಕಾಲಮ್ ಇಲ್ಲಿ ಏನಾಗಬೇಕು ಟ್ಯಾಲಿ ಆಗಬೇಕು. ಡೆಬಿಟ್ ಕಾಲಮ್ 40,000, 15,000, 5,000, 76,000, 41,000, 500, 10,500 ಒಟ್ಟು ಕೂಡಿಸ್ಬೇಕು. ಅಲ್ಲಿ ನಮ್ಗೆ ಎಷ್ಟು ಸಿಗುತ್ತೆ ಅಂದರೆ 1,88,000. ಇನ್ನು ಅದೇ ರೀತಿಯಾಗಿ ಕ್ರೆಡಿಟ್ ಕಾಲಮನ್ನು ಟೋಟಲ್ ಮಾಡ್ತೇವೆ 50,000, 40,000, 60,000, 500, 37,500 ಒಟ್ಟು ಕೂಡಿಸಿದ್ರೆ 1,88,000 ಟೋಟಲ್ ರೂಪೀಸ್. ಹಾಗಾದರೆ ಇಷ್ಟು ನಮ್ಗೆ ಎಷ್ಟು ಅಂತ ಅಂದರೆ 6 ಮಾರ್ಕ್ಸ್. ಓಕೆ, ಬಹಳ ಸರಳವಾಗಿರುವಂಥದ್ದು. ಇನ್ನು ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಪ್ರಾಬ್ಲಮ್ ನಂಬರ್ 2 ಏನು ಹೇಳುತ್ತೆ ನೋಡಿ. Prepare a trial balance from the following particulars as on 31/3/2019. ಇಲ್ಲಿ 2 ಕಾಲಮ್ ಕೊಟ್ಟಿದ್ದಾರೆ. ನೇಮ್ ಆಫ್ ಅಕೌಂಟ್ಸ್, ಅಮೌಂಟ್, ಕ್ಯಾಪಿಟಲ್ ಅಂತ ಹೇಳಿದ್ದಾರೆ 25,000, ಬಿಲ್ಸ್ ಪೇಬಲ್ 1,850, ಬಿಲ್ಸ್ ರಿಸೀವಬಲ್ 4,400, ಸ್ಟಾಕ್ ಆನ್ 1/4/2018 ಅಂದರೆ ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೇವೆ 8,500, ಫರ್ನಿಚರ್ 2,600, ಸ್ಯಾಲರಿ 2,000, purchases 8,950, sales 22,500, discount received 970, carries 300, cash at bank it means 25,570. ಇನ್ನು ನೆಕ್ಸ್ಟ್ ರೆಂಟ್ ರಿಸೀವ್ಡ್ 2,000. ಇಷ್ಟೊಂದು ಕೊಟ್ಟಿದ್ದಾರೆ. ಈ ಪ್ರಾಬ್ಲಮ್ ಅನ್ನು ನೋಟ್ ಮಾಡ್ಕೊಡ್ರಿ. ಯಾವ ಥರನೇ ಸಾಲ್ವ್ ಮಾಡಬೇಕಂದ್ರೆ ಸಿ ಹಿಯರ್ ಆನ್ ದ ಬೋರ್ಡ್ ಸೈಡ್ ಇಟ್ ಮೀನ್ಸ್ ಡ್ರಾ ಎ 5 ಕಾಲಮ್ಸ್. ಯಾವ ಥರನೇ ಸಾಲ್ವ್ ಮಾಡ್ತಾರೆ ನೋಡಿ. ಬಹಳ ಸರಳವಾಗಿರುವಂಥದ್ದು. ಒನ್ಸ್ ಅಗೇನ್ ನಾವು ರಿಪೀಟೆಡ್. ಯಾವ ಅಸೆಟ್ಸ್ ಇರ್ತವೆ ಅವೆಲ್ಲ ಡೆಬಿಟ್ ಕಾಲಮ್ನಲ್ಲಿ ಬರ್ತವೆ. ಯಾವುದು ಲಯಬಿಲಿಟೀಸ್ ಇರುತ್ತೆ ಅವೆಲ್ಲ ಕ್ರೆಡಿಟ್ ಕಾಲಮ್ನಲ್ಲಿ ಬರುತ್ತೆ. ಇನ್ನು ಅದೇ ರೀತಿಯಾಗಿ ಯಾವುದು ಎಕ್ಸ್ಪೆನ್ಸಸ್ಸು ಮತ್ತು ಲಾಸಸ್ ಇರುತ್ತೆ ಅವೆಲ್ಲ ಡೆಬಿಟ್ ಕಾಲಮ್ನಲ್ಲಿ ಬರುತ್ತೆ. ಯಾವುದು ಇನ್ಕಮ್ಸು ಮತ್ತು ಗೇನ್ಸ್ ಇರುತ್ತೆ ಅವೆಲ್ಲ ಕ್ರೆಡಿಟ್ ಕಾಲಮ್ನಲ್ಲಿ ಬರುತ್ತೆ. ಎಸ್, ಹಾಗಾದರೆ ಈ ಹೆಸರು ಕೊಟ್ಟಿದ್ದಿಲ್ಲ, ಹಾಗಾಗಿ ಡ್ಯಾಶ್ ಡ್ಯಾಶ್ ಅಂತ ಹೇಳ್ತೇವೆ. ಟ್ರಯಲ್ ಬ್ಯಾಲೆನ್ಸ್ ಡ್ಯಾಶ್ ಡ್ಯಾಶ್. ಡೇಟ್ ಕೊಟ್ಟಿದ್ದಾರೆ ಆಸ್ ಆನ್ 31/3/2009. ಓಕೆ, ಫಸ್ಟ್ ಕಾಲಮ್ ಏನು ಸೀರಿಯಲ್ ನಂಬರ್ ಅಂತ ಹೇಳ್ತೀನಿ. ನೆಕ್ಸ್ಟ್ ನೇಮ್ ಆಫ್ ಅಕೌಂಟ್ಸ್ LF, ಡೆಬಿಟ್ ರುಪೀಸ್, ಕ್ರೆಡಿಟ್ ರುಪೀಸ್. ಅದೇ ಥರನಾಗಿ ಮಾಡೋಣ. ಫಸ್ಟ್ ಇಲ್ಲಿ ಕ್ಯಾಪಿಟಲ್ ಕೊಟ್ಟಿದ್ದಾರೆ. ಫಸ್ಟ್ ಒನ್ ಕ್ಯಾಪಿಟಲ್ ಅಕೌಂಟ್. ಕ್ಯಾಪಿಟಲ್ ಇಸ್ ಎ ಲಯಬಿಲಿಟಿ, ಹಾಗೆ ಕ್ರೆಡಿಟ್ ಕಾಲಮ್ನಲ್ಲಿ ಬರಬೇಕು 25,000.
ಇನ್ನು ನೆಕ್ಸ್ಟ್ ಬಿಲ್ಸ್ ಪೇಯಬಲ್. ಬಿಲ್ಸ್ ಪೇಯಬಲ್ ಅಕೌಂಟ್, ಇನ್ನು ಶಾರ್ಟ್ ಫಾರ್ಮ್ನಲ್ಲಿ ನಾವು ಬಿ ಪಿ ಅಂತಲೇ ಹೇಳ್ತೇವೆ. ಲಯಬಿಲಿಟಿ ಆಗಿರೋದ್ರಿಂದ ಕ್ರೆಡಿಟ್ ಕಾಲಮ್ನಲ್ಲಿ ತೊಗೊಳ್ತೇವೆ 1850. 1850. ಇನ್ನು ನೆಕ್ಸ್ಟ್ ನಂಬರ್ 3 ಬಿಲ್ಸ್ ರಿಸೀವೇಬಲ್. ಇದು ಅಸೆಟ್ ಆಗಿರುತ್ತೆ, ಡೆಬಿಟ್ ಕಾಲಮ್ನಲ್ಲಿ ತೊಗೊಳ್ತೇವೆ 4400. ಇನ್ನು ಸ್ಟಾಕ್ ಅಕೌಂಟ್ ಇಲ್ಲಿ 1/4/2018 ಅಂತ ಹೇಳಿದ್ದಾರೆ. ಇಟ್ ಮೀನ್ಸ್ ಇದು ಓಪನಿಂಗ್ ಸ್ಟಾಕ್ ಅಂತ ಹೇಳ್ತೇವೆ. ಡೆಬಿಟ್ ಕಾಲಮ್ನಲ್ಲಿ ತೊಗೊಳ್ತೇವೆ 8500 ಅಸೆಟ್ ಆಗಿರುತ್ತೆ. ಇನ್ನು ನೆಕ್ಸ್ಟ್ ನಂಬರ್ 5 ಏನು ಹೇಳುತ್ತೆ, ಫರ್ನಿಚರ್ ಅಕೌಂಟ್. ಫರ್ನಿಚರು ಸಹ ಅಸೆಟ್ ಆಗಿರುತ್ತೆ, ಡೆಬಿಟ್ ಕಾಲಮ್ನಲ್ಲಿ ತೊಗೊಳ್ತೇವೆ 2600. ಇನ್ನು ನೆಕ್ಸ್ಟ್ ಸ್ಯಾಲರಿ ಅಕೌಂಟ್, ಎಕ್ಸ್ಪೆನ್ಸಸ್ ಆಗಿರುತ್ತೆ, ಡೆಬಿಟ್ ಕಾಲಮ್ 2000. ಇನ್ನು ನೆಕ್ಸ್ಟ್ ಪರ್ಚೇಸಸ್ ಅಮೌಂಟ್ ಈಸ್ 8950, ಡೆಬಿಟ್ ಕಾಲಮ್. ಇನ್ನು ನೆಕ್ಸ್ಟ್ ಸೇಲ್ಸ್ ಅಕೌಂಟ್, ಕ್ರೆಡಿಟ್ ಕಾಲಮ್. ಇಟ್ ಮೀನ್ಸ್ 22,500. ಇನ್ನು ನೆಕ್ಸ್ಟ್ ಡಿಸ್ಕೌಂಟ್ ರಿಸೀವ್ಡ್ ಅಕೌಂಟ್. ರಿಸೀವ್ಡ್ ಅಂದರೆ ಇನ್ಕಮ್ ಅಂತ ಹೇಳ್ತೇವೆ, ಕ್ರೆಡಿಟ್ ಕಾಲಮ್ನಲ್ಲಿ ಹಾಕ್ತೇವೆ 970. ಇನ್ನು ನೆಕ್ಸ್ಟ್ ಕ್ಯಾರೇಜ್ ಎಷ್ಟಿದೆ ನೋಡಿ 300 ಇದೆ. ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ ಕ್ಯಾರೇಜ್ ಅನ್ನೋದು. ಹೌ ಮಚ್ ಇಸ್ ದೇರ್ 300, ಡೆಬಿಟ್ ಕಾಲಮ್. ಇನ್ನು ಅದೇ ರೀತಿಯಾಗಿ ಕ್ಯಾಶ್ ಅಟ್ ಬ್ಯಾಂಕ್. ಇಟ್ ಮೀನ್ಸ್ ಡೆಬಿಟ್ ಕಾಲಮ್ 25,570. ಇನ್ನು ನೆಕ್ಸ್ಟ್ ರೆಂಟ್ ರಿಸೀವ್. ರಿಸೀವ್ಡ್ ಅಂತ ಇದೆ, ಇಟ್ ಮೀನ್ಸ್ ಬಾಡಿಗೆ ಇಸ್ಕೊಂಡಿದ್ದೀರಿ, ಇನ್ಕಮ್ ಅಂತ ಹೇಳ್ತೇವೆ, ಹಾಗಾಗಿ ಕ್ರೆಡಿಟ್ ಕಾಲಮ್ 2000. ಓಕೆ, ಇಲ್ಲಿ ಸಹ ನಾವೇನು ಮಾಡ್ತೇವೆ ಅಂತಂದರೆ ಯಾವುದು ಅಸೆಟ್ ಇದೆ ಅವೆಲ್ಲ ಅಸೆಟನ್ನು ಡೆಬಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತೇವೆ, ಯಾವುದು ಲಯಬಿಲಿಟೀಸ್ ಇದೆ ಅವನ್ನೆಲ್ಲ ಕ್ರೆಡಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತೇವೆ. ಅದೇ ರೀತಿಯಾಗಿ ಯಾವ ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ ಇದೆ ಅವನು ಸಹ ಡೆಬಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತೇವೆ. ಯಾವುದು ಇನ್ಕಮ್ಸ್ ಮತ್ತು ಗೇಮ್ಸ್ ಅಂತ ಇದ್ದಾವೆ ಅವೆಲ್ಲ ಕ್ರೆಡಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತೇವೆ. ಇವಾಗ ನಾವೇನು ಮಾಡೋಣ ಅಂದರೆ ಟೋಟಲ್ ಮಾಡೋಣ 1 by 1. ಇಟ್ ಮೀನ್ಸ್ ಡೆಬಿಟ್ 1 by 1 ಟೋಟಲ್ ಮಾಡ್ಕೊತ ಬರೋಣ. ಯಾವುದೋ ಇದೆ 4400, 8500, 2600, 2000, 8950, 300, 25,570 ಟೋಟಲ್ ಮಾಡಬೇಕು. ಹಾಗಾದರೆ ಡೆಬಿಟ್ ಟೋಟಲ್ ಎಷ್ಟಾಗುತ್ತೆ ಅಂತಂದರೆ 52,320. 52,320. ಇನ್ನು ಅದೇ ರೀತಿಯಾಗಿ ಕ್ರೆಡಿಟ್ ಕಾಲಮನ್ನು ಟೋಟಲ್ ಮಾಡೋಣ. 25,000, 1,850, 22,500, 970, 2,000 ಒಟ್ಟು ಟೋಟಲ್ ಮಾಡಿದಾಗ ಈಗ ಸಹ 52,320. ಇದನ್ನು ನಾವು ಟೋಟಲ್ ಅಂತ ಹೇಳ್ತೀವಿ. ಓಕೆ, ಭಾಳ ಸರಳವಾಗಿರುತ್ತೆ ಟ್ರಯಲ್ ಬ್ಯಾಲೆನ್ಸ್ ಅನ್ನೋದು. ಇನ್ನು ನೆಕ್ಸ್ಟು ಥರ್ಡ್ ಪ್ರಾಬ್ಲಮ್ಗೆ ಹೋಗೋಣ. ಪ್ರಾಬ್ಲಮ್ ನಂಬರ್ 3 ಏನು ಹೇಳುತ್ತೆ ನೋಡಿ. ಪ್ರಾಬ್ಲಮ್ ನಂಬರ್ 3. ಎಸ್, ಮಿಸ್ಟರ್ ಕುಮಾರ್ಸ್ ಲೆಡ್ಜರ್ ಶೋಸ್ ದ ಫಾಲೋವಿಂಗ್ ಬ್ಯಾಲೆನ್ಸ್, ಪ್ರಿಪೇರ್ ಎ ಟ್ರಯಲ್ ಬ್ಯಾಲೆನ್ಸ್ ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್ ಅಂತ ಹೇಳ್ತಾರೆ. ಹೆಚ್ಚು ಇದೇ ಮೆಥಡನ್ನು ನಾವು ಬಳಕೆ ಮಾಡ್ತಿರ್ತೇವೆ. ಇಲ್ಲಿ 3 ಕಾಲಮ್ ಕೊಟ್ಟಿದ್ದಾರೆ, ಸೀರಿಯಲ್ ನಂಬರ್, ನೇಮ್ ಆಫ್ ಅಕೌಂಟ್ಸ್, ಅಮೌಂಟ್. ಕ್ಯಾಪಿಟಲ್ ಅಂತ ಹೇಳ್ತಾರೆ 50,000, ಲೋನ್ ಅಂತ ಹೇಳ್ತಾರೆ 40,000, ಮಷಿನರಿ 17,000, ಸ್ಯಾಲರಿ 15,000, ಸೇಲ್ಸ್ 60,000, ವೇಜಸ್ 5,000, ಪರ್ಚೇಸಸ್ 76,000, ಅಡ್ವರ್ಟೈಸ್ಮೆಂಟ್ 1,500. ಇನ್ನು ನೆಕ್ಸ್ಟ್ ಐಟಮ್ ಕ್ಯಾಶ್ 41,000, ಡೇಟರ್ಸ್ 10,500, ಇಂಟ್ರೆಸ್ಟ್ ರಿಸೀವ್ಡ್ 1,500, ಕ್ರೆಡಿಟರ್ಸ್ 14,500. ಸೇಮ್
ಅದೇ ರೀತಿಯಾಗಿ ಹಿಂದಿನ ಪ್ರಾಬ್ಲಮ್ ಹೇಗೆ ನಾವು ಸಾಲ್ವ್ ಮಾಡಿದ್ವಲ್ಲ ಹಾಗೆ ಸಾಲ್ವ್ ಮಾಡೋಣ. ಓಕೆ, ಇಲ್ಲಿ ಹೆಸರು ಕೊಟ್ಟಿದ್ದಾರೆ, ಏನಂತ ಹೇಳಿದ್ದಾರೆ ನೋಡಿ. ಮಿಸ್ಟರ್ ಕುಮಾರ್, ಟ್ರಯಲ್ ಬ್ಯಾಲೆನ್ಸ್ ಆಫ್ ಮಿಸ್ಟರ್ ಕುಮಾರ್ ಆಸ್ ಆನ್, ಇಲ್ಲಿ ಡೇಟ್ ಕೊಟ್ಟಿಲ್ಲ, ಡ್ಯಾಶ್ ಡ್ಯಾಶ್ ಅಂತ ಮಾಡ್ತೀವಿ. ಇವಾಗ 1 by 1 ಕಾಲಮ್ಸ್ ಮಾಡ್ಕೊಂತ ಬರಬೇಕು. ಡ್ರಾ 5 ಕಾಲಮ್ಸ್. ಹಾಗಾದ್ರೆ ಫಸ್ಟ್ ಕಾಲಮ್ ನಲ್ಲಿ ಏನು ಹೇಳುತ್ತೆ ಅಂದ್ರೆ ಸೀರಿಯಲ್ ನಂಬರ್ ಅಂತ ಹೇಳುತ್ತೆ. ಸೆಕೆಂಡ್ ಕಾಲಮ್ ನಲ್ಲಿ ನೇಮ್ ಆಫ್ ಅಕೌಂಟ್ಸ್ ಅಂತ ಹೇಳುತ್ತೆ. ಇನ್ನು ನೆಕ್ಸ್ಟ್ ಥರ್ಡ್ ಕಾಲಮ್ ನಲ್ಲಿ LF ಅಂತ ಹೇಳುತ್ತೆ, ಲೆಡ್ಜ್ ಆಫ್ ಹೋಸ್ಟಿಂಗ್ ಅಂತ ಹೇಳ್ತೇವೆ. ಇನ್ನು ಫೋರ್ತ್ ಕಾಲಮ್ ನಲ್ಲಿ ಡೆಬಿಟ್ ರುಪೀಸ್ ಅಂಡ್ ಫಿಫ್ತ್ ಕಾಲಮ್ ನಲ್ಲಿ ಕ್ರೆಡಿಟ್ ರುಪೀಸ್. ಹಾಗಾದ್ರೆ ಸೇಮ್ 1 by 1 ತೆಗೆದುಕೊಳ್ಳೋಣ. ಸೀರಿಯಲ್ ನಂಬರ್ ಫಸ್ಟ್ ಕ್ಯಾಪಿಟಲ್ ಅಕೌಂಟ್. ಹಾಗೆ ಕ್ಯಾಪಿಟಲ್ ಅಕೌಂಟ್ ಅಂದ್ರೆ ಲಯಬಿಲಿಟಿ. ಕ್ರೆಡಿಟ್ ಕಾಲಮ್ ನಲ್ಲಿ ತಗೊಳ್ಳೋಣ 50,000 ಅಂದ್ರೆ ಬಂಡವಾಳ ಅಂತ ಹೇಳ್ತೇವ್ರಿ. ಅಂದ್ರೆ ಮಿಸ್ಟರ್ ಕುಮಾರ್ ಅನ್ನೋನು ಬಂಡವಾಳ ತೋರಿಸ್ತಾನೆ ಎಷ್ಟು 50,000. ಇನ್ನು ನೆಕ್ಸ್ಟ್ ನಂಬರ್ 2 ಲೋನ್ ಅಕೌಂಟ್ ಕ್ರೆಡಿಟ್ ಕಾಲಮ್ 40,000. ಇನ್ನು ಮಷಿನರಿ ಅಸೆಟ್ ಅಂತ ಹೇಳ್ತೇವೆ. ಮಷಿನರಿ ಅಕೌಂಟ್ ಡೆಬಿಟ್ ಕಾಲಮ್ 17,017. ಇನ್ನು ನೆಕ್ಸ್ಟ್ ಸ್ಯಾಲರಿ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ. ಸ್ಯಾಲರಿ ಅಕೌಂಟ್ ಡೆಬಿಟ್ ಕಾಲಮ್ 15,000. ಇನ್ನು ನೆಕ್ಸ್ಟ್ ನಂಬರ್ 5 ಸೇಲ್ಸ್ ಅಕೌಂಟ್ ಕ್ರೆಡಿಟ್ ಕಾಲಮ್, ಇಟ್ ಮೀನ್ಸ್ 60,060. ನೆಕ್ಸ್ಟ್ ನಂಬರ್ 6 ವೇಜಸ್ ಅಕೌಂಟ್ ಎಕ್ಸ್ಪೆನ್ಸಸ್ ಅಂತ ಹೇಳ್ತೇವೆ, ಡೆಬಿಟ್ ಕಾಲಮ್ 5,000. ಇನ್ನು ನೆಕ್ಸ್ಟ್ ಪರ್ಚೇಸಸ್ ಅಕೌಂಟ್ ಡೆಬಿಟ್ ಕಾಲಮ್, ಇಟ್ ಮೀನ್ಸ್ 76,000. ಇನ್ನು ಅಡ್ವರ್ಟೈಸ್ಮೆಂಟ್ 1,500. ಅಡ್ವರ್ಟೈಸ್ಮೆಂಟ್ ಅಕೌಂಟ್ ಎಕ್ಸ್ಪೆನ್ಸಸ್ ಆಗಿರುತ್ತೆ, ಡೆಬಿಟ್ ಕಾಲಮ್ 1,500. ಇನ್ನು ನೆಕ್ಸ್ಟ್ ಕ್ಯಾಶ್ ಅಕೌಂಟ್ ಅಸೆಟ್ ಆಗಿರುತ್ತೆ, ಡೆಬಿಟ್ ಕಾಲಮ್, ಇಟ್ ಮೀನ್ಸ್ 41,000. ನೆಕ್ಸ್ಟ್ ಡೇಟರ್ಸ್ ಅಕೌಂಟ್ ಅಸೆಟ್ ಆಗಿರುತ್ತೆ, ಅಮೌಂಟ್ ಈಸ್ 10,500. ನೆಕ್ಸ್ಟ್ 11 ಇಂಟ್ರೆಸ್ಟ್ ರಿಸೀವ್ಡ್ ಅಕೌಂಟ್ ಇನ್ಕಮ್ ಆಗಿರುತ್ತೆ, ಕ್ರೆಡಿಟ್ ಕಾಲಮ್ 1,500. ನೆಕ್ಸ್ಟ್ 12 ಕ್ರೆಡಿಟರ್ಸ್ ಅಕೌಂಟ್ ಇಟ್ ಮೀನ್ಸ್ ಲಯಬಿಲಿಟಿ ಆಗಿರುತ್ತೆ, ಕ್ರೆಡಿಟ್ ಕಾಲಮ್ 14,500. ಓಕೆ, ಇವಾಗ 1 by 1 ಟೋಟಲ್ ಮಾಡ್ಕೊಂತ ಬರಬೇಕು. ಹೇಗೆ ಟೋಟಲ್ ಮಾಡಬೇಕಂದ್ರೆ ಮೊದಲು ಡೆಬಿಟ್ ಸೈಡ್ ಟೋಟಲ್ ಮಾಡ್ಕೋಬೇಕು. ಯಾವ್ದಾವ್ದು ನೋಡಿ, 17,000, 15,000, 5,000, 76,000, 1,500, 41,000, 10,500 ಒಟ್ಟು ಟೋಟಲ್ ಮಾಡಬೇಕು. ಹಾಗಾದರೆ ಟೋಟಲ್ ಎಷ್ಟಾಗುತ್ತೆ ಅಂದರೆ 1,66,000. ಇನ್ನು ಅದೇ ರೀತಿಯಾಗಿ ಕ್ರೆಡಿಟ್ ಕಾಲಮನ್ನು ಟೋಟಲ್ ಮಾಡೋಣ. 50,000, 40,000, 60,000, 1,500 and 14,500 ಟೋಟಲ್ ಮಾಡಿದಾಗ 1,66,000. ಇದಕ್ಕೆ ಟೋಟಲ್ ಅಂತ ಹೇಳ್ತೀವಿ, ಟೋಟಲ್ ರುಪೀಸ್. ಓಕೆ, ಭಾಳ ಸಿಂಪಲ್ ಆಗಿರುತ್ತೆ. ಇನ್ನು ನೆಕ್ಸ್ಟು ಬರೋಣ ಅಂದರೆ ಪ್ರಾಬ್ಲಮ್ ನಂಬರ್ 4. ನಿಮಗೆ ಇದು ಹೋಮ್ವರ್ಕ್ ಅಂತಂತೇಳಿ ಹೇಳ್ತೀನಿ, ಇದನ್ನ ನೋಟ್ ಮಾಡ್ಕೊಳ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಭಾಳ ಸರಳವಾಗಿರುವಂಥ ಪ್ರಾಬ್ಲಮ್. ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್ ಆಫ್ ಮಿಸ್ಟರ್ ಪುರುಷೋತ್ತಮ ಪ್ರಿಪೇರ್ ಟ್ರಯಲ್ ಬ್ಯಾಲೆನ್ಸ್ ಆಸ್ ಆನ್ 31/3/2018. 3 ಕಾಲಮ್ ಕೊಟ್ಟಿದ್ದಾರೆ. ಸೀರಿಯಲ್ ನಂಬರ್, ನೇಮ್ ಆಫ್ ಅಕೌಂಟ್ಸ್, ಆ ಪರ್ಟಿಕ್ಯುಲರ್ಸ್ ಅಂತ ಹೇಳ್ಬೋದು, ಇಲ್ಲಾಂದರೆ ಅಕೌಂಟ್ಸ್ ಟೈಟಲ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅಮೌಂಟ್ ಅಂತ ಹೇಳ್ತಾರೆ. ಇಲ್ಲಿ ಮಿಸ್ಟರ್ ಪುರುಷೋತ್ತಮಸ್ ಕ್ಯಾಪಿಟಲ್ 15,16,000 ಅಂತ ಹೇಳ್ತಾರೆ. ಓಕೆ,
ಇನ್ನು ನೆಕ್ಸ್ಟ್ ಡೇಟರ್ಸ್ ಕೊಟ್ಟಿದ್ದಾರೆ 1 lakh, ಪರ್ಚೇಸಸ್ 5 lakh, ಸೇಲ್ಸ್ 6 lakh, ರಿಟರ್ನ್ಸ್ ಇನ್ವರ್ಡ್ಸ್ ಅಂದರೆ ಸೇಲ್ಸ್ ರಿಟರ್ನ್ಸ್ ಅಂತ ಹೇಳ್ತೇವೆ 4000, ಲ್ಯಾಂಡ್ ಅಂಡ್ ಬಿಲ್ಡಿಂಗ್ 12,60,000, ಲೋನ್ ಟು ಎಂಪ್ಲಾಯೀಸ್ 1 lakh. ಇನ್ನು ನೆಕ್ಸ್ಟ್ ರಿಟರ್ನ್ಸ್ ಔಟ್ವರ್ಡ್ಸ್ ಅಂದರೆ ಪರ್ಚೇಸ್ ರಿಟರ್ನ್ಸ್ ಅಂತ ಹೇಳ್ತೇವೆ 5,000, ಇಂಟ್ರೆಸ್ಟ್ ರಿಸೀವ್ 18,000, ಓಪನಿಂಗ್ ಸ್ಟಾಕ್ 1,20,000, ಗುಡ್ ವಿಲ್ 50,000, ಸ್ಟೇಷನರಿ 5,000. ಓಕೆ, ಇಲ್ಲಿ ನಾವು ಯಾವ ಥರನಾಗಿ ಇದನ್ನು ಸಾಲ್ವ್ ಮಾಡಬೇಕು ಅಂತಂದರೆ ಆಗಲೇ ಇನ್ನೊಮ್ಮೆ ಹೇಳಿದೆ ನಾನು, ರಿಪೀಟ್ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ಎಲ್ಲ ಅಸೆಟ್ಸ್ ಇರುವಂಥ ಐಟಮ್ಸು ಡೆಬಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತಾ ಇರ್ತೇವೆ, ಎಲ್ಲ ಲಯಬಿಲಿಟೀಸ್ ಐಟಮ್ಸನ್ನು ಕ್ರೆಡಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತಾ ಇರ್ತೇವೆ. ಅದೇ ರೀತಿಯಾಗಿ ಎಲ್ಲ ಎಕ್ಸ್ಪೆನ್ಸಸ್ ಮತ್ತು ಲಾಸಸ್ಸನ್ನು ಡೆಬಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತೇವೆ. ಅದೇ ರೀತಿಯಾಗಿ ಎಲ್ಲ ಇನ್ಕಮ್ಸ್ ಮತ್ತು ಗೇನ್ಸನ್ನು ಕ್ರೆಡಿಟ್ ಕಾಲಮ್ನಲ್ಲಿ ತೆಗೆದುಕೊಳ್ತೇವೆ. ಇದು ನಿಮ್ಗೆ ಇನ್ನೂ ಸರಳವಾಗಿ ಆಗಬೇಕು ಅಂತಂದರೆ ಹಿಂದಿನ ಕ್ಲಾಸ್ನಲ್ಲಿ ನಾನೊಂದು ಫಾರ್ಮೆಟನ್ನು ಕೊಟ್ಟಿದ್ದೆ, ಯಾವುದನ್ನು ಡೆಬಿಟ್ ಹಾಕಬೇಕು, ಯಾವುದನ್ನು ಕ್ರೆಡಿಟ್ ಹಾಕಬೇಕು. ಅದು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಸರಳವಾಗಿ ನಾವು ಇದನ್ನು ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಓಕೆ, ಇನ್ನು ನೆಕ್ಸ್ಟು ಹೇಗೆ ಬರೋಣಪ್ಪ ಅಂತಂದರೆ ರೆಕ್ಟಿಫಿಕೇಶನ್ ಆಫ್ ಎರರ್ಸ್. ಹಾಗಾದರೆ ಇಲ್ಲಿ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅನ್ನೋದನ್ನೇ ಹಿಂದಿನ ಕ್ಲಾಸ್ನಲ್ಲಿ ನಾವು ಅಧ್ಯಯನ ಮಾಡಿದ್ವಿ. ಅಂದರೆ ಎಲ್ಲಿ ಮಿಸ್ಟೇಕ್ಸ್ ಇರುತ್ತೆ, ಎಲ್ಲಿ ಲೋಪದೋಷ ಇರುತ್ತೆ ಅದನ್ನು ಸರಿಪಡಿಸ್ಕೊಳ್ಳೋದು ಅಂತ ಹೇಳ್ತೀವಿ. ಹಾಗಾದರೆ ಅಲ್ಲಿ ಲೆಕ್ಕಪತ್ರಗಳನ್ನು ನೋಡ್ಕೊಳ್ಳೋಂಥ ಒಬ್ಬ ಗುಮಾಸ್ತ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇ ಏನು ಮಾಡಿರ್ತಾನೆ, ಎಂಟ್ರಿ ಮಾಡಿರ್ತಾನೆ. ಹಾಗೆ ತಪ್ಪಾಗಿರೋದನ್ನು ಏನು ಮಾಡೋದು, ನಾವು ತಿದ್ದುಕೊಳ್ಳೋದು, ಸರಿಪಡಿಸೋದು, ಅದಕ್ಕೆ ನಾವು ಏನಂತೀವಿ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಅಂತ ಹೇಳ್ತೀವಿ. ಹಾಗಾದರೆ ಆ ಬೇಸ್ ಮೇಲಿರುವಂತಹ ಪ್ರಾಬ್ಲಮ್ಸ್ ಅನ್ನು ನೋಡೋಣ. ಹಾಗಾದರೆ ಪ್ರಾಬ್ಲಮ್ ನಂಬರ್ 1 ಏನು ಹೇಳುತ್ತೆ ನೋಡಿ, ಸಿ ರೆಕ್ಟಿಫೈ ದ ಫಾಲೋವಿಂಗ್ ಎರರ್ಸ್ ಅಸ್ಯೂಮಿಂಗ್ ದಟ್ ದೇರ್ ಇಸ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳ್ತಾರೆ. ಓಕೆ, ರೆಕ್ಟಿಫೈ ದ ಎರರ್ಸ್, ಅಲ್ಲಿರುವಂಥ ಲೋಪದೋಷಗಳನ್ನು ರೆಕ್ಟಿಫೈ ಮಾಡ್ರಿ, ಸರಿಪಡಿಸ್ರಿ. ಅಸ್ಯೂಮಿಂಗ್ ದಟ್ ದೇರ್ ಇಸ್ ಅ ಸಸ್ಪೆನ್ಸ್ ಅಕೌಂಟ್, ಎಲ್ಲಿ ಲೋಪದೋಷ ಇರುತ್ತೆ ಅದನ್ನು ಸಸ್ಪೆನ್ಸ್ ಅಂತ ಹೇಳ್ರಿ, ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳ್ರಿ ಅಂತ ಹೇಳ್ತಾರೆ. ಹಾಗಾದ್ರೆ 1 by 1 ನೋಡೋಣ, ಏನು ಹೇಳ್ತಾರೆ ನೋಡಿ. ಫಸ್ಟ್ ಒನ್, ಸೇಲ್ಸ್ ರಿಟರ್ನ್ ಬುಕ್ ಓವರ್ ಕ್ಯಾಶ್ ಬೈ 1,000, ಪರ್ಚೇಸ್ ಬುಕ್ ವಾಸ್ ಅಂಡರ್ ಕ್ಯಾಶ್ ಬೈ 600. Number 3, goods returned to RAM rupees 1,000 were recorded in sales book. Fourth one, credit purchases from M&M company rupees 8,000 were recorded through sales book. Number 5, salary paid rupees 2,000 was debited to Rani account. ಹಾಗಾದರೆ ಈ ಪ್ರಾಬ್ಲಮನ್ನು ನೋಟ್ ಮಾಡಿಕೊಟ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಇನ್ನು ನೆಕ್ಸ್ಟು ಕೆಳಗಡೆನೇ ಸೊಲ್ಯೂಷನ್ ಇರುತ್ತೆ. ಹಾಗಾದರೆ ಅಲ್ಲಿ ನಾವು ಮೊದಲೇ ಏನು ಅಂತ ಹೇಳಿದ್ವಿ ನೋಡಿ, ಭಾಳ ಸರಳವಾಗಿ ಸೇಲ್ಸ್ ರಿಟರ್ನ್ ಬುಕ್ ಓವರ್ ಕ್ಯಾಶ್ ಬೈ rupees 1,000 ಅಂತ ಹೇಳ್ತಾರೆ. ಹಾಗಾದರೆ ಅಲ್ಲಿ ಹೇಗೆ ನಾವು ರೆಕ್ಟಿಫಿಕೇಶನ್ ಮಾಡ್ತೀವಿ, ನಾವು ಈ ಜರ್ನಲ್ ಎಂಟ್ರಿ ಪಾಸ್ ಮಾಡುವಾಗ ಅಲ್ಲಿ ಕಾಲಮ್ಸ್ ಹಾಕಿರ್ತೇವೆ, ಡೇಟು, ಪರ್ಟಿಕ್ಯುಲರ್ಸು, LF ಡೆಬಿಟ್ ರುಪೀಸ್ ಆ್ಯಂಡ್ ಕ್ರೆಡಿಟ್ ರುಪೀಸ್ ಅಂತ ಹೇಳ್ತೇವೆ. ಅದೇ ರೀತಿಯಾಗಿ ಇಲ್ಲಿ ಸಹ ನಾವು ಜರ್ನಲ್ ಎಂಟ್ರಿಯನ್ನು ಹಾಕ್ತೇವೆ. ಹಾಗಾದರೆ ಅಲ್ಲಿ ಫಸ್ಟು ಡೇಟ್ನಲ್ಲಿ ಸೀರಿಯಲ್ ನಂಬರ್ ಅಂತ ಮಾಡ್ಕೊಳ್ತೇವೆ. ಎಂಟ್ರಿ ಏನಾಗುತ್ತೆ, ಸಸ್ಪೆನ್ಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ರಿಟರ್ನ್ಸ್. ಹಾಗಾದರೆ ಎಲ್ಲಿ ಎರರ್ಸ್ ಆಗಿರುತ್ತೆ, ಎಲ್ಲಿದೋ ಲೋಪದೋಷ ಇರುತ್ತೆ ಅನ್ನೋ ಸಸ್ಪೆನ್ಸ್ ಅಂತ ಟ್ರೀಟ್ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಸಸ್ಪೆನ್ಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ರಿಟರ್ನ್ ಅಕೌಂಟ್ ಅಂತ ಹೇಳ್ತೀವಿ. rupees 1,000 ಡೆಬಿಟ್ ಕಾಲಮ್ನಲ್ಲಿ 1,000, ಕ್ರೆಡಿಟ್ ಕಾಲಮ್ನಲ್ಲಿ 1,000. ಇನ್ನು ಇಲ್ಲಿ ನರೇಷನ್ಸ್ನಲ್ಲಿ ಹೇಳ್ತಾರೆ ಏನಂತ, ಬಿ ಸೇಲ್ಸ್ ರಿಟರ್ನ್ಸ್ ಬುಕ್ ಓವರ್ ಕ್ಯಾಶ್ ಬೈ rupees 1,000 ಅಂದರೆ ಹೆಚ್ಚಿಗೆ 1,000 ನಾವು ಓವರ್ ಕ್ಯಾಶ್ ಮಾಡಿದ್ದೀವಿ, ಅದನ್ನು ನಾವು ಇಲ್ಲಿ ರೆಕ್ಟಿಫೈ ಮಾಡಿದ್ದೀವಿ ಅಂತ ಹೇಳ್ತಾರೆ. ಈ ಪ್ರಶ್ನೆ ಉದ್ಭವ ಆಗುತ್ತೆ, ಏನಪ್ಪ ಈ ಬ್ರಾಕೆಟ್ನಲ್ಲಿ ಬರೆದಿರೋಂಥದ್ದು ನರೇಷನ್ ಅಂತ ಹೇಳ್ತಾರೆ. ಆ ನರೇಷನ್ ಅಂದರೆ ಏನು? ಓಕೆ, ಆ ನರೇಷನ್ ಅಂದರೆ ಬ್ರೀಫ್ ಎಕ್ಸ್ಪ್ಲನೇಷನ್ ಆಫ್ ಅಬೌಟ್ ಟ್ರಾನ್ಸಾಕ್ಷನ್ಸ್. ಹಾಗಾದರೆ ಅಲ್ಲಿ ಕೊಟ್ಟಂಥ ಟ್ರಾನ್ಸಾಕ್ಷನ್ಸ್ ಅನ್ನು ಅಲ್ಲಿ ಜರ್ನಲ್ ಎಂಟ್ರಿ ಆಗಿ ಪಾಸ್ ಮಾಡಿರ್ತೀವಿ, ಅದ್ರ ಬಗ್ಗೆ ಇರುವಂಥ ಸಂಕ್ಷಿಪ್ತ ವಿವರಣೆ ಅಂತ ಹೇಳ್ತೀವಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಹೇಳ್ತಾರೆ ನೋಡಿ, ಪರ್ಚೇಸಸ್ ಅಕೌಂಟ್ ಹೇಳ್ಬಿಟ್ಟು ಸಸ್ಪೆನ್ಸ್ ಅಕೌಂಟ್. ಹಾಗಾದರೆ ಎಲ್ಲಿ ನಮ್ಮದು ಎರರ್ ಆಗಿರುತ್ತೆ ಅಲ್ಲಿ ಸಸ್ಪೆನ್ಸ್ ಅಂತ ಬರೆದಿರ್ತೀವಿ. ಪರ್ಚೇಸಸ್ ಅಕೌಂಟ್ ಡೇಟಾ ಟು ಸಸ್ಪೆನ್ಸ್ ಅಕೌಂಟ್, ಡೆಬಿಟ್ ಕಾಲಮ್ನಲ್ಲಿ 600, ಕ್ರೆಡಿಟ್ ಕಾಲಮ್ನಲ್ಲಿ 600. ಹಾಗಾದ್ರೆ ನರೇಷನ್ ಏನಿದೆ ನೋಡಿ, ಪರ್ಚೇಸ್ ಬುಕ್ ಅಂಡರ್ ಕ್ಯಾಶ್ ನೋ ರೆಕ್ಟಿಫೈಡ್
ಅದನ್ನ ನಾವು ರೆಕ್ಟಿಫಿಕೇಶನ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಮೂರನೇದು ಏನು ಹೇಳ್ತಾರೆ ನೋಡಿ, ಗೂಡ್ಸ್ ರಿಟರ್ನ್ ಟು ರಾಮ್ ₹1,000 were recorded in ಅಂತ ಹೇಳ್ತಾರೆ. ಹಾಗಾದ್ರೆ ಗೂಡ್ಸ್ ರಿಟರ್ನ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ಜರ್ನಲ್ ಎಂಟ್ರಿ ಏನಾಗಿರುತ್ತೆ ನೋಡಿ, ಇಟ್ ಮೀನ್ಸ್ ಥರ್ಡ್ ಒನ್, ಸೇಲ್ಸ್ ಅಕೌಂಟ್ ರಿಟರ್ನ್ ಟು ಪರ್ಚೇಸ್ ರಿಟರ್ನ್ಸ್ ಅಕೌಂಟ್ 1,000 ಡೆಬಿಟ್ ಕಾಲಮ್ ಅಂಡ್ ಕ್ರೆಡಿಟ್ ಕಾಲಮ್. ನರೇಶನ್ being purchases return recorded in a sales book now rectified. ಇನ್ನ ನೆಕ್ಸ್ಟ್ ಫೋರ್ತ್ ಒನ್ ಗೆ ಬರ್ತವೆ. ಫೋರ್ತ್ ಒನ್ ಏನು ಹೇಳ್ತಾರೆ ನೋಡಿ, ಕ್ರೆಡಿಟ್ ಪರ್ಚೇಸಸ್ ಫ್ರಮ್ ಎಂ ಅಂಡ್ ಕಂಪನಿ ₹8,000 were recorded through ಸೇಲ್ಸ್ ಬುಕ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಅಲ್ಲಿ ನಾವು ಜರ್ನಲ್ ಎಂಟ್ರಿನ ಏನಂತ ಪಾಸ್ ಮಾಡ್ತೇವೆ ಅಂತಂದ್ರೆ, ಇಟ್ ಮೀನ್ಸ್ ಪರ್ಚೇಸಸ್ ಅಕೌಂಟ್ ಡೇಟಾ, ಸೇಲ್ಸ್ ಅಕೌಂಟ್ ಡೇಟಾ ಟು ಎಂ ಅಂಡ್ ಕಂಪನಿ ಅಕೌಂಟ್ ಅಂತ ಹೇಳ್ತೇವೆ. ಡೆಬಿಟ್ ಕಾಲಮ್ ನಲ್ಲಿ 8,000, ಕ್ರೆಡಿಟ್ ಕಾಲಮ್ ನಲ್ಲಿ 8,000, ಟೋಟಲ್ ಅಲ್ಲಿ 16,000 ಕ್ರೆಡಿಟ್ ಕಾಲಮ್ ನಲ್ಲಿ. ಹಾಗಾದ್ರೆ ನರೇಶನ್ ಬೀಯಿಂಗ್ ಕ್ರೆಡಿಟ್ ಪರ್ಚೇಸಸ್ ರಾಂಗ್ಲಿ ರೆಕಾರ್ಡೆಡ್ ನೋ ರೆಕ್ಟಿಫೈಡ್. ಹಾಗಾದ್ರೆ ರಾಂಗ್ ಆಗಿ ರೆಕಾರ್ಡ್ ಮಾಡಿರ್ತೀವಿ, ಅದನ್ನ ನಾವಿಲ್ಲಿ ರೆಕ್ಟಿಫೈಡ್ ಮಾಡ್ತೀವಿ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಫಿಫ್ತ್ ಒಂದು ಕೊಟ್ಟಿದ್ದಾರೆ, ಸ್ಯಾಲರಿ ಪೇಡ್ ₹2,000 ವಾಸ್ ಡೆಬಿಟೆಡ್ ಟು ರಾಣಿಸ್ ಅಕೌಂಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ಜರ್ನಲ್ ಎಂಟ್ರಿ ಏನಾಗುತ್ತೆ ನೋಡಿ, ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ರಾಣಿ ಅಕೌಂಟ್ ಅಂತ ಹೇಳ್ತೀವಿ. ಇಟ್ ಮೀನ್ಸ್ ಡೆಬಿಟ್ ಕಾಲಮ್ ನಲ್ಲಿ 2,000, ಕ್ರೆಡಿಟ್ ಕಾಲಮ್ ನಲ್ಲಿ 2,000. ನರೇಶನ್ ಬೀಯಿಂಗ್ ಸ್ಯಾಲರಿ ಪೇಡ್ ರಾಂಗ್ಲಿ ರೆಕಾರ್ಡೆಡ್ ನೋ ರೆಕ್ಟಿಫೈಡ್. ಈ ಥರ ನಾವು ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ನಲ್ಲಿ ಜರ್ನಲ್ ಎಂಟ್ರಿಯನ್ನು ಪಾಸ್ ಮಾಡ್ತೀವಿ. ಇನ್ನು ನೆಕ್ಸ್ಟ್ ಸೆಕೆಂಡ್ ಪ್ರಾಬ್ಲಮ್ ಇದೆ. ಸೆಕೆಂಡ್ ಪ್ರಾಬ್ಲಮ್ ನಲ್ಲಿ ಏನು ಹೇಳ್ತಾರೆ ನೋಡಿ, ಪ್ರಾಬ್ಲಮ್ ನಂಬರ್ 2 ಈಗ ನೋಟ್ ಮಾಡ್ಕೊಡ್ರಿ ಮೈ ಡಿಯರ್ ಸ್ಟೂಡೆಂಟ್ಸ್. ಟ್ರಯಲ್ ಬ್ಯಾಲೆನ್ಸ್ ಆಫ್ ಅಮರ್ ಡಿಡ್ ನಾಟ್ ಅಗ್ರಿ. It shows an excess rate of ₹6,000. He put the difference to suspense account. He discovered the following errors. First one, cash received from Ravi ₹8,000 posted to his account ₹6,000. In the next second one, return inward book forecast by ₹1,000. Third one, total of sales book ₹10,000 was not posted to sales account. Fourth one, machinery purchase for ₹10,000 was posted to purchase account as ₹5,000. In next fifth one ಹೇಳ್ತಾರೆ, trade purchases from Nagaraj ₹7,000 were recorded in sales book. However, Nagaraj account was correctly credited ಅಂತ ಹೇಳ್ತಾರೆ. ಇದನ್ನ ಸೊಲ್ಯೂಷನ್ ಮಾಡ್ತೀವಿ. ಹಾಗಾಗಿ ಸೊಲ್ಯೂಷನ್ ಮಾಡೋಕ್ಕಿಂತ ಫಸ್ಟ್ ಈ ಟ್ರಾನ್ಸಾಕ್ಷನ್ ಅಂತ ಹೇಳ್ತಾ ಇಲ್ಲ ನೋಡಿ, ಕ್ಯಾಶ್ ರಿಸೀವ್ ಫ್ರಮ್ ರವಿ ₹8,000 ಪೋಸ್ಟೆಡ್ ಟು ಹಿಸ್ ಅಕೌಂಟ್ ₹6,000. ಕ್ಯಾಶ್ ಇಸ್ಕೊಂಡಿದ್ದು 8,000, ಪೋಸ್ಟ್ ಮಾಡಿರೋದು ಓನ್ಲಿ ಫಾರ್ 6,000. ಹಾಗಾಗಿ 2,000 ಡಿಫ್ರೆನ್ಸ್ ಅನ್ನ ನಾವು ಎಂಟ್ರಿ ಮಾಡ್ತೇವೆ. ಯಾವ ಥರನಾಗಿ ಎಂಟ್ರಿ ಮಾಡ್ತೇವೆ ಅಂದರೆ, ಸಿಗೆ ಮೇಲ್ಗಡೆ ರೆಕ್ಟಿಫಿಕೇಶನ್ ಆಫ್ ಜರ್ನಲ್ ಎಂಟ್ರೀಸ್ ಅಂತ ಹೇಳ್ತೇವೆ. ಇಟ್ ಮೀನ್ಸ್ 5 ಕಾಲಮ್ಸ್, ಡೇಟ್, ಪರ್ಟಿಕ್ಯುಲರ್ಸ್, ₹11 ಆ್ಯಂಡ್ ಕ್ರೆಡಿಟ್ ರುಪೀಸ್. ಹಾಗಾದರೆ ಜರ್ನಲ್ ಎಂಟ್ರಿ ಏನಾಗುತ್ತೆ ನೋಡಿ, ಸಸ್ಪೆನ್ಸ್ ಅಕೌಂಟ್ ಇಟ್ಟು ರವಿ ಅಕೌಂಟ್ ಎಷ್ಟು ಅಮೌಂಟು 2,000. ಆ 2,000 ಹೇಗೆ ಬಂತಂದ್ರೆ 8,000 ನಲ್ಲಿ 6,000 ಅನ್ನ ನಾವು ಮೈನಸ್ ಮಾಡ್ತೀವಿ. ನರೇಶನ್ ಬೀಯಿಂಗ್ ಕ್ಯಾಶ್ ರಿಸೀವ್ಡ್ ಫ್ರಮ್ ರವಿ ₹8,000 posted to his account as ₹6,000 ನಾವು ರೆಕ್ಟಿಫೈ. ಎಷ್ಟನ್ನು ರೆಕ್ಟಿಫೈ ಮಾಡಿದ್ರೆ 2,000 ಅನ್ನ ಇರೋದನ್ನು ನಾವು ರೆಕ್ಟಿಫಿಕೇಶನ್ ಮಾಡ್ಕೊಂಡ್ವಿ. ಇನ್ನು ಅದೇ ರೀತಿಯಾಗಿ ಎರಡನೇ ಟ್ರಾನ್ಸಾಕ್ಷನ್ಸ್ ನೋಡಿ ಏನು ಹೇಳುತ್ತೆ, ರಿಟರ್ನ್ ಇನ್ವರ್ಡ್ ಬುಕ್ ಓವರ್ ಕ್ಯಾಶ್ ಬೈ ₹1,000 ಅಂತ ಹೇಳ್ತಾರೆ. ಹಾಗಾದ್ರೆ ಅಲ್ಲಿ ಜರ್ನಲ್ ಎಂಟ್ರಿ ಏನಾಗುತ್ತೆ ನೋಡಿ, ಸಸ್ಪೆನ್ಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ರಿಟರ್ನ್ಸ್ ಅಕೌಂಟ್. ಸಸ್ಪೆನ್ಸ್ ಅಕೌಂಟ್ ಡೇಟಾ ಟು ಸೇಲ್ಸ್ ರಿಟರ್ನ್ಸ್ ಅಕೌಂಟ್ 1,000 ಡೆಬಿಟ್ ಕಾಲಮ್ ಅಂಡ್ ಕ್ರೆಡಿಟ್ ಕಾಲಮ್ 1,000. ನರೇಶನ್ ಏನು ಹೇಳ್ತಾರೆ ನೋಡಿ, ಬೀಯಿಂಗ್ ರಿಟರ್ನ್ ಇನ್ವರ್ಡ್ಸ್ ಬುಕ್ಸ್ ಓವರ್ ಕ್ಯಾಶ್ ನೌ ರೆಕ್ಟಿಫೈಡ್ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ಥರ್ಡ್ ಒನ್ ಬರೋಣ. ಥರ್ಡ್ ಒನ್ ಎಂಟ್ರಿ ಏನು ಹೇಳ್ತಾರೆ ನೋಡಿ, ಟೋಟಲ್ ಆಫ್ ಸೇಲ್ಸ್ ಬುಕ್ ₹10,000 ವಾಸ್ ನಾಟ್ ಪೋಸ್ಟೆಡ್ ಟು ಸೇಲ್ಸ್ ಅಕೌಂಟ್. ಅಂದರೆ ಸೇಲ್ಸ್ ಬುಕ್ ನಲ್ಲಿರುವಂಥ 10,000 ಅನ್ನ ಪೋಸ್ಟ್ ಮಾಡಿಲ್ಲಂತೆ ಇಲ್ಲಿಗೆ ಸೇಲ್ಸ್ ಅಕೌಂಟಿಗೆ. ಹಾಗಾದ್ರೆ ಅಲ್ಲಿ ಎಂಟ್ರಿ ಏನಾಗಿರುತ್ತೆ ನೋಡಿ, ಥರ್ಡ್ ಒನ್, ಇಟ್ ಮೀನ್ಸ್ ಸಸ್ಪೆನ್ಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ 10,000 being total of sales book was not posted to sales account now rectified. ಅಂದರೆ ಸೇಲ್ಸ್ ಬುಕ್ ನಲ್ಲಿರುವಂಥ ಅಮೌಂಟ್ ಅನ್ನ ಸೇಲ್ಸ್ ಅಕೌಂಟಿಗೆ ನಾವು ಎಂಟ್ರಿ ಮಾಡಿಲ್ಲ ಅಂತ ಹೇಳ್ತಾರೆ. ಇನ್ನು ಫೋರ್ತ್ ಒನ್ ಬರ್ತೇವೆ. ಫೋರ್ತ್ ಒನ್ ಟ್ರಾನ್ಸಾಕ್ಷನ್ಸ್ ಏನು ಹೇಳ್ತಾರೆ ನೋಡಿ, ಮಷಿನರಿ ಪರ್ಚೇಸ್ಡ್ ಫಾರ್ ₹10,000 was posted to purchase account as
5,000 ಅಂತ ಹೇಳ್ತಾರೆ. ಅವ್ರ ಮಷಿನರಿಯನ್ನು ಕೊಂಡ್ಕೊಂಡಿದ್ದಾರೆ 10,000 ರೂಪಾಯಿ, ಅವ್ರು ಪೋಸ್ಟ್ ಮಾಡೋಂಥ ಪರ್ಚೇಸಸ್ ಎಷ್ಟಪ್ಪ ಅಂದರೆ 5,000 ಅಷ್ಟೇ ಹೇಳ್ತಾ ಇದ್ದಾರೆ. ಹಾಗಾದರೆ ಅಲ್ಲಿ ನಾವು ಎಂಟ್ರಿ ಏನು ಮಾಡ್ತಾ ಇದ್ದೀವಿ ಅಂದರೆ ಸಿ ಹಿಯರ್ ಇಟ್ ಮೀನ್ಸ್ ಮಷಿನರಿ ಅಕೌಂಟ್ ಡೇಟರ್ ಟು ಪರ್ಚೇಸಸ್ ಅಕೌಂಟ್ ಟು ಸಸ್ಪೆನ್ಸ್ ಅಕೌಂಟ್. ಮಷಿನರಿ ಕೊಂಡ್ಕೊಂಡಿದ್ದು 10,000, ಪರ್ಚೇಸಸ್ ಇರೋದು 5,000, ಸಸ್ಪೆನ್ಸ್ಗೆ 5,000. ನರೇಶನ್ being machinery purchased was wrongly posted to purchase account as rupees 5,000 instead of rupees 10,000. now rectified ಅಂತ ಹೇಳ್ತೀವಿ. ಇನ್ನು ಫಿಫ್ತ್ ಒಂದು ಟ್ರಾನ್ಸಾಕ್ಷನ್ಸ್ ಏನು ಹೇಳುತ್ತೆ ನೋಡಿ. Credit purchases from Nagaraj rupees 7,000 were recorded in a sales book. However, Nagaraj account was correctly credited ಅಂತ ಹೇಳ್ತಾರೆ. ಹಾಗಾದ್ರೆ ಲಾಸ್ಟ್ ಎಂಟ್ರಿ ಏನು ಮಾಡ್ತಾರೆ ನೋಡಿ. ಲಾಸ್ಟ್ ಎಂಟ್ರಿ ಪರ್ಚೇಸಸ್ ಅಕೌಂಟ್ ಡೇಟಾ, ಸೇಲ್ಸ್ ಅಕೌಂಟ್ ಡೇಟಾ ಟು ಸಸ್ಪೆನ್ಸ್ ಅಕೌಂಟ್. 7,000 ಡೆಬಿಟ್ ಕಾಲಮ್ನಲ್ಲಿ ಪರ್ಚೇಸಸ್ ಸಂಬಂಧಪಟ್ಟಿದ್ದು, ಸೇಲ್ಸ್ ಸಂಬಂಧಪಟ್ಟಿದ್ದು ಡೆಬಿಟ್ ಕಾಲಮ್ 7,000 ಟು ಸಸ್ಪೆನ್ಸ್ ಅಕೌಂಟ್ ಅಂತ 14,000 ಅಂತ ಕ್ರೆಡಿಟ್ ಕಾಲಮ್ನಲ್ಲಿ. ನರೇಶನ್ being purchase of goods recorded in sales book but Nagaraj account correctly credited to now rectified ಅಂತ ಹೇಳ್ತಾರೆ. ಹಾಗಾದ್ರೆ ಎಲ್ಲಿ ಡಿಫ್ರೆನ್ಸ್ ಆಗಿದೆ ಅಲ್ಲ ನಾವು ಅಮೌಂಟನ್ನು ನಾವು ಇಲ್ಲಿ ರೆಕ್ಟಿಫಿಕೇಶನ್ ಜನರಲ್ ಎಂಟ್ರಿ ಮುಖಾಂತರ ನೋಡಿದ್ವಿ. ಇವಾಗ ನಾವು ಏನು ಮಾಡುತ್ತೆ ಅಂದರೆ ಸಸ್ಪೆನ್ಸ್ ಅಕೌಂಟನ್ನು ಹಾಕಬೇಕಾಗುತ್ತೆ. ಹಾಗಾದ್ರೆ ಈ ಸಸ್ಪೆನ್ಸ್ ಅಕೌಂಟ್ ಹೇಗಾಗಿರುತ್ತೆ ಅನ್ನೋದನ್ನು ನೋಡೋಣ. ಸಿ ಹಿಯರ್ ಡ್ರಾ 4 ಕಾಲಮ್ಸ್. Suspense account DR CR debit to credit to particulars rupees particulars rupees. Okay, ಇಲ್ಲಿ ಡೇಟ್ ಕಾಲಮ್ ನಾವು ಹಾಕೋಬಹುದು, ನೆಕ್ಸ್ಟ್ GF ಹಾಕೋಬಹುದು. ಜಸ್ಟ್ ಇಲ್ಲಿ ಡೇಟ್ ಕೊಟ್ಟಿರೋದಿಲ್ಲ, ಹಾಗೆ ನಾವು ಹಾಕಿರೋದಿಲ್ಲ. ಓಕೆ, ಹಾಗಾದರೆ 1 by 1 ನಾವು ನೋಡ್ಕೊಂತ ಹೋಗೋಣ. ಸಸ್ಪೆನ್ಸ್ ಅಕೌಂಟ್ ಟು ರವಿ ಅಕೌಂಟ್ ಅಂತ ಹೇಳ್ತಾರೆ. ನಾವಿಲ್ಲಿ ಸಸ್ಪೆನ್ಸ್ ಅಕೌಂಟನ್ನು ಹಾಕಿದ್ದೀವಿ, ಹಾಗಾಗಿ ಇಲ್ಲಿ ಡೆಬಿಟ್ ಸೈಡ್ ಏನಂತ ಬರೀತೀವಿ, ರವಿ ಅಕೌಂಟ್. ಎಷ್ಟಿದೆ ರೀ ಅಮೌಂಟು 2,000. ಇದು ನಾವು ಡಬಲ್ ಎಂಟ್ರಿ ಅಂತ ಹೇಳ್ತೇವೆ. ಆ ಡಬಲ್ ಎಂಟ್ರಿ ಅಂದರೆ ಒಂದು ಅಕೌಂಟ್ನಲ್ಲಿ ಡೆಬಿಟ್ ಆದರೆ ಮತ್ತೊಂದು ಅಕೌಂಟ್ನಲ್ಲಿ ಕ್ರೆಡಿಟ್ ಆಗುತ್ತೆ. ಹಾಗಾದರೆ ಡಬಲ್ ಎಂಟ್ರಿ ಸಿಸ್ಟಮ್ ಏನು ಹೇಳುತ್ತೆ, ಎವ್ರಿ ಬಿಸ್ನೆಸ್ ಟ್ರಾನ್ಸಾಕ್ಷನ್ಸ್ ಹ್ಯಾಸ್ 2 effects. One is debit and another one is credit. The receiver of the benefit and giver of the benefit ಅಂತ ಹೇಳ್ತೇವೆ. ಹಾಗಾದರೆ ಇನ್ನು ಮೊದಲೇನನ್ನು ಎಂಟ್ರಿ ಮಾಡಿದ್ವಿ. ಇನ್ನು ಸೆಕೆಂಡ್ ಒನ್ ಏನು ಹೇಳುತ್ತೆ, ಸಸ್ಪೆನ್ಸ್ ಅಕೌಂಟ್ ಟು ಸೇಲ್ಸ್ ರಿಟರ್ನ್ ಅಂತ ಹೇಳ್ತೇವೆ. ಆ ಸಸ್ಪೆನ್ಸ್ ಅಕೌಂಟ್ನಲ್ಲಿ ಡೆಬಿಟ್ ಸೈಡು ಸೇಲ್ಸ್ ರಿಟರ್ನ್ಸ್ ಅಕೌಂಟ್ ಎಷ್ಟಿದೆ ನೋಡಿ ಅಮೌಂಟು 1,000. ಇನ್ನು ನೆಕ್ಸ್ಟು ಎಂಟ್ರಿ ಥರ್ಡಿಗೆ ಬರ್ತೀವಿ. ಥರ್ಡ್ ಒನ್ ಏನು ಹೇಳುತ್ತೆ ನೋಡಿ, ಸಸ್ಪೆನ್ಸ್ ಅಕೌಂಟ್ ಟು ಸೇಲ್ಸ್ ಅಕೌಂಟ್ ಅಂತ ಹೇಳ್ತಾರೆ 10,000. ಸಸ್ಪೆನ್ಸ್ ಅಕೌಂಟಲ್ಲಿ ಡೆಬಿಟ್ ಸೈಡು ಸೇಲ್ಸ್ ಅಕೌಂಟ್. ಇನ್ನು ನೆಕ್ಸ್ಟು ಫಿಫ್ತ್ ಒನ್ನಿಗೆ ಬರ್ತೀವಿ. ಪರ್ಚೇಸಸ್ ಅಕೌಂಟ್ ಟು ಸಿ ಇವಾಗ ಥರ್ಡ್ ಆಯಿತು. ಇವಾಗ ನೆಕ್ಸ್ಟು ಫೋರ್ತಿಗೆ ಬರ್ತೇವೆ. ಫೋರ್ತ್ ಏನು ಹೇಳುತ್ತೆ ನೋಡಿ, ಪರ್ಚೇಸಸ್ ಅಕೌಂಟ್ ಡೇಟಾ, ಸೇಲ್ಸ್ ಅಕೌಂಟ್ ಡೇಟಾ ಟು ಸಸ್ಪೆನ್ಸ್. ಪರ್ಚೇಸಸ್ಸು ಮತ್ತು ಸೇಲ್ಸ್ ಅಕೌಂಟ್ ಹಾಕಿದರೆ ನಾವು ಡೆಬಿಟ್ ಸೈಡು ಟು ಸಸ್ಪೆನ್ಸ್ ಅಂತ ಬರೀತಿದ್ವಿ. ನಾವಿಲ್ಲಿ ಸಸ್ಪೆನ್ಸ್ ಹಾಕಿರೋದ್ರಿಂದ ಕ್ರೆಡಿಟ್ ಸೈಡ್ ಏನಂತ ಬರೀತೀವಿ ಅಂದರೆ ಪರ್ಚೇಸಸ್ ಅಕೌಂಟ್ ಅಮೌಂಟ್ ಇಸ್ 7,000 ಆ್ಯಂಡ್ it means sorry fourth one transactions not the fifth one. Fourth one ಏನು ಹೇಳುತ್ತೆ ನೋಡಿ, ಮಷಿನರಿ ಅಕೌಂಟ್ ಡೇಟಾ ಟು ಪರ್ಚೇಸಸ್ ಅಕೌಂಟ್ ಸಸ್ಪೆನ್ಸ್ ಅಕೌಂಟ್ ಅಂತ ಹೇಳುತ್ತೆ. ಆಗ ನಾವು ಮಷಿನರಿ ಅಕೌಂಟ್ ಹಾಕಿದ್ರೆ 2 ಪರ್ಚೇಸಸ್ ಮತ್ತು 2 ಸಸ್ಪೆನ್ಸ್ ಅಂತ ಹೇಳ್ತೇವೆ. ಹಾಗೆ ನಾವು ಹಾಕಿರೋದು ಸಸ್ಪೆನ್ಸ್ ಮಾತ್ರ, ಹಾಗಾಗಿ ಕ್ರೆಡಿಟ್ ಸೈಡು ಮಷಿನರಿ ಅಕೌಂಟ್ ಅಂತ ಬರೀತೀವಿ. ಎಷ್ಟಪ್ಪ ಅಂತಂದರೆ 5,000. ಇನ್ನು ಅದೇ ರೀತಿಯಾಗಿ ಫಿಫ್ತಿಗೆ ಬರ್ತದೆ, ಪರ್ಚೇಸಸ್ ಅಕೌಂಟ್ ಡೇಟಾ, ಸೇಲ್ಸ್ ಅಕೌಂಟ್ ಡೇಟಾ ಟು ಸಸ್ಪೆನ್ಸ್. ಆಗ ಪರ್ಚೇಸಸ್ಸು ಸೇಲ್ಸ್ ಅಕೌಂಟ್ ಹಾಕ್ತಲ್ಲಿ ಟು ಸಸ್ಪೆನ್ಸ್ ಅಂತ ಬರೀತೀವಿ. ನಾವು ಸಸ್ಪೆನ್ಸ್ ಅಕೌಂಟ್ ಹಾಕಿರೋದ್ರಿಂದ ರೈಟ್ ಸೈಡು ಪರ್ಚೇಸಸ್ ಅಕೌಂಟ್
ಅಮೌಂಟ್ ಈಸ್ 7,000. ಇನ್ನು ಅದೇ ರೀತಿಯಾಗಿ ಸೇಲ್ಸ್ ಅಕೌಂಟ್ ಅಮೌಂಟ್ ಈಸ್ 7,000. ಇವಾಗ ಟ್ರಾನ್ಸಾಕ್ಷನ್ಸನ್ನು ತೆಗೆದುಕೊಂಡ್ವಿ, ಇವಾಗ ಡಬಲ್ ಎಂಟ್ರಿ ಮಾಡಿಕೊಂಡ್ವಿ. ಇವಾಗ ಟೋಟಲ್ ಮಾಡಬೇಕು. ರೈಟ್ ಬೋತ್ ಸೈಡ್ ಟೋಟಲ್ ಹೌ ಮಚ್ ಇಸ್ ದೇರ್. ಇಲ್ಲಿ ನಮಗೆ ರೈಟ್ ಸೈಡ್ ಹೆಚ್ಚಿಗೆ ಮೀನ್ಸ್ 5,000 7,000 7,000 ಒಟ್ಟು ಟೋಟಲ್ ಮಾಡಿದ್ರೆ ಇಲ್ಲಿ 19,000 ಆಗುತ್ತೆ. ರೈಟ್ ಬೋತ್ ಸೈಡ್ ದಟ್ ಅಮೌಂಟ್ 19,000. ಈ 19,000ಅಲ್ಲಿ ಡೆಬಿಟ್ ಸೈಡ್ ಇರೋದನ್ನೆಲ್ಲ ಡಿಡಕ್ಟ್ ಮಾಡ್ಕೊತ ಬರಬೇಕು. 2,000 1,000 ಆ್ಯಂಡ್ 10,000 ಒಂದೊಂದು ಸೈಡ್ ಡಿಫ್ರೆನ್ಸ್ ಇಲ್ಲಿ 6,000 ಅಂತ ಹೇಳ್ತೀವಿ. ಈ 6,000ಗೆ ನಾವೇನಂದ್ರೆ ಡಿಫ್ರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್. ಡಿಫ್ರೆನ್ಸ್ ಇನ್ ಟ್ರಯಲ್ ಬ್ಯಾಲೆನ್ಸ್ ಇದು ನಾವು ರೆಕ್ಟಿಫೈಡ್ ಎರರ್ಸ್ ಅಂತ ಹೇಳ್ತೇವೆ. ಸಸ್ಪೆನ್ಸ್ ಅಕೌಂಟನ್ನು ಪ್ರಿಪೇರ್ ಮಾಡೋಕ್ಕೆ ಹೇಳಿದ್ರು, ಅದನ್ನು ನಾವು ಪ್ರಿಪೇರ್ ಮಾಡಿದ್ದೀವಿ. ಅದೇ ರೀತಿಯಾಗಿ ಪ್ರಾರಂಭದಲ್ಲಿ ಹೇಳಿದ್ರು, ಪ್ರಾರಂಭದಲ್ಲಿ ಏನಂತ ಹೇಳಿದ್ರು ನೋಡಿ, ಸಿಹಿ ಭಾಳ ಸುಲಭವಾಗಿ ಹೇಳಿದ್ರು. ಟ್ರಯಲ್ ಬ್ಯಾಲೆನ್ಸ್ ಆಫ್ ಅಮರ್ ಡಿಡ್ ನಾಟ್ ಅಗ್ರಿ. It shows an excess credit of ₹6,000. He put the difference to suspense account. He discovered the following errors. 6,000 ಡಿಫ್ರೆನ್ಸ್ ಅಂತ ಹೇಳಿದ್ರು, ಅದೇ ಥರನಾಗಿ 6,000 ವೇರಿಯೇಷನ್ ಆಗಿದೆ, ಡಿಫ್ರೆನ್ಸ್ ಬಂದಿದೆ. ಓಕೆ, ಇಷ್ಟು ಬಿಡಿಸಿದ್ರೆ ನಿಮಗೆ 6 ಮಾರ್ಕ್ಸ್. ಆಮೇಲೆ ಇಲ್ಲಿ ನಾವು ಟ್ರಯಲ್ ಬ್ಯಾಲೆನ್ಸ್ ಅನ್ನು ಸಹ ಇಲ್ಲಿ ಪ್ರಾಕ್ಟಿಕಲ್ ಓರಿಯೆಂಟೆಡ್ ಕೇಳ್ತಿರ್ತಾರೆ, ಅಂದರೆ ಇಮ್ಯಾಜಿನರಿ ಫಿಗರ್ಸ್ ಆಗಿ 5 ಮಾರ್ಕ್ಸ್ ಕೇಳ್ತಿರ್ತಾರೆ. ಆ್ಯಂಡ್ ಆಲ್ಸೋ 6 ಮಾರ್ಕ್ಸ್ನಲ್ಲಿ ಸಹ ಈ ಟ್ರಯಲ್ ಬ್ಯಾಲೆನ್ಸ್ ಆದರೂ ಕೇಳ್ಬೋದು, ಇಲ್ಲಾಂದರೆ ರೆಕ್ಟಿಫಿಕೇಷನ್ ಆಫ್ ಎರರ್ಸ್ ಆದರೂ ಕೇಳ್ಬೋದು. ಇನ್ನು ಈಗ ಸಂಬಂಧಪಟ್ಟಂತಹ ಕೆಲವೊಂದು ಕ್ವಶನ್ಸ್ ಇದ್ದಾವೆ. ಯಾವುದಿದ್ದಾವೆ ಅಂದರೆ ಕ್ವಶನ್ಸ್ ಸಿ ಹಿಯರ್. ಇಟ್ ಮೀನ್ಸ್ ಭಾಳ ಸರಳವಾಗಿರುವಂಥದ್ದು, ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆಗಿರ್ಬೋದು, ಟ್ರೂ ಆರ್ ಫಾಲ್ಸ್ ಆಗಿರ್ಬೋದು, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಗಿರ್ಬೋದು, ಇನ್ನು ಅದೇ ರೀತಿಯಾಗಿ ವೆರಿ ಶಾರ್ಟ್ ಆನ್ಸರ್ಸ್ ಆಗಿರ್ಬೋದು. ಇನ್ನು ನೆಕ್ಸ್ಟು ಅದೇ ರೀತಿಯಾಗಿ 2 ಮಾರ್ಕ್ಸ್ ಕ್ವಶನ್ಸ್ ಆಗಿರ್ಬೋದು. ಅವೆಲ್ಲ ಸಹ ಭಾಳ ಸರಳವಾಗಿರುವಂಥದ್ದು. ಹೇಗಿದೆ ನೋಡಿ, ಇಲ್ಲಿ ಫಸ್ಟ್ ನಾವು ಬರೋಣ, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೆ ಬರೋಣ. ಇಟ್ ಮೀನ್ಸ್ ಯಾವ ಥರನ ಕೇಳ್ತಾರೆ ನೋಡಿ. ಸೇಮ್ ವೆರಿ ಶಾರ್ಟ್ ಆಯಿತು, ಟ್ರೂ ಆರ್ ಫಾಲ್ಸ್ ಆಯಿತು. ನೆಕ್ಸ್ಟು ಯಾವ ಥರ ಮಲ್ಟಿಪಲ್ ಚಾಯ್ಸ್ ಕೊಟ್ಟಿದ್ದಾರೆ. ಎಸ್, ಆಮೇಲೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದೆ. ಹಾಗಾದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೇಗೆ ಬರುತ್ತೆ ನೋಡಿ. ಎಸ್, ದೀಸ್ ಆರ್ ದ 1 ಮಾರ್ಕ್ಸ್ ಕ್ವಶನ್ಸ್ ಆ್ಯಂಡ್ ಆನ್ಸರ್. ಈ ಚಾಪ್ಟರ್ಗೆ ಸಂಬಂಧಪಟ್ಟಂತ ಮತ್ತು ಇಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಹೇಳ್ತಾ ಇದ್ದಾರೆ. ದ ಟ್ರಯಲ್ ಬ್ಯಾಲೆನ್ಸ್ ಇಸ್ ಯೂಶಲಿ ಪ್ರಿಪೇರ್ಡ್ ವಿತ್ ಎ ಬ್ಯಾಲೆನ್ಸ್ ಆಫ್ ಅಕೌಂಟ್ ಅಂತ ಹೇಳ್ತಾರೆ. ಹಾಗಾದ್ರೆ ಬ್ಯಾಲೆನ್ಸ್ ಅನ್ನೋದಕ್ಕೆ ಏನು ಮಾಡ್ತಾ ಇದ್ದೀವಿ, ಅಂಡರ್ಲೈನ್ ಮಾಡಿದ್ದೀವಿ. ಇನ್ನು ಸೆಕೆಂಡ್ ಒಂದು ಕೊಟ್ಟಿದ್ದಾರೆ, ಟ್ರಯಲ್ ಬ್ಯಾಲೆನ್ಸ್ ಇಸ್ ಪ್ರಿಪೇರ್ಡ್ ಅಟ್ ದ ಎಂಡ್ ಆಫ್ ದ ಅಕೌಂಟಿಂಗ್ ಇಯರ್. ಅಂದರೆ ಎಂಡ್ ಅನ್ನೋದಕ್ಕೆ ಅಂಡರ್ಲೈನ್. ಇಟ್ ಮೀನ್ಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್. ನೆಕ್ಸ್ಟ್ ಟ್ರಯಲ್ ಬ್ಯಾಲೆನ್ಸ್ ಇಸ್ ಎ ಲಿಸ್ಟ್ ಆಫ್ ಅಕೌಂಟ್ಸ್ ಅಂಡ್ ಇಟ್ಸ್ ಬ್ಯಾಲೆನ್ಸ್. ಅಕೌಂಟ್ಸ್ ನಾವು ಇಲ್ಲಿ ಅಂಡರ್ಲೈನ್ ಮಾಡಿದ್ದೇವೆ. ಇನ್ನು ಫೋರ್ತ್ ಒನ್, ವೆನ್ ಎ ಟ್ರಾನ್ಸಾಕ್ಷನ್ಸ್ ಈಸ್ ಕಂಪ್ಲೀಟೆಡ್ omitted from recording in the books of original records, it is an error of complete omissions ಅಂತ ಹೇಳ್ತೀವಿ. ಕಂಪ್ಲೀಟ್ omissions ಇಲ್ಲಿ ಅಂಡರ್ಲೈನ್ ಮಾಡಿದ್ದೇವೆ. ಇನ್ನು ಫಿಫ್ತ್ ಒನ್ ಹೇಳ್ತಾರೆ, ಏನು ಹೇಳ್ತಾ ಇದ್ದಾರೆ ಅಂದರೆ ಅಕೌಂಟಿಂಗ್ ಎಂಟ್ರೀಸ್ ಆರ್ ನಾಟ್ ರೆಕಾರ್ಡೆಡ್ ಆಸ್ ಪರ್ ದ ಜನರಲಿ ಅಕ್ಸೆಪ್ಟೆಡ್ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಆರ್ ನೋನ್ ಆಸ್ ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್. ಪ್ರಿನ್ಸಿಪಲ್ಸ್ ನಾವು ಇಲ್ಲಿ ಅಂಡರ್ಲೈನ್ ಮಾಡಿದ್ದೇವೆ. ಇನ್ನು ಸಿಕ್ಸ್ತ್ ಒನ್ ಹೇಳ್ತಾರೆ, when 2 or more errors are committed in such a way that the net effect of these errors on the debit and credit of account is nil, such errors are called compensating errors ಅಂತ ಹೇಳ್ತಾರೆ. ಈ compensating errors ಗೆ ಅಂಡರ್ಲೈನ್ ಮಾಡಿದ್ದೀವಿ. ಸೆವೆಂತ್ ಒನ್, ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ಇಸ್ ಕ್ರೆಡಿಟ್ ಬ್ಯಾಲೆನ್ಸ್. ಕ್ಯಾಪಿಟಲ್ ಅನ್ನೋದು ಏನಿರುತ್ತೆ, ಕ್ರೆಡಿಟ್ ಬ್ಯಾಲೆನ್ಸ್ ಆಗಿರುತ್ತೆ. ಡ್ರಾಯಿಂಗ್ಸ್ ಅಕೌಂಟ್ ಬ್ಯಾಲೆನ್ಸ್ ಇಸ್ ಡೆಬಿಟ್ ಬ್ಯಾಲೆನ್ಸ್. ಇನ್ನು ಅಸೆಟ್ಸ್ ಅಕೌಂಟ್ ಬ್ಯಾಲೆನ್ಸ್ ಆರ್ ಡೆಬಿಟ್ ಬ್ಯಾಲೆನ್ಸ್. ಹಾಗೆ ನಾನು 6 ಮಾರ್ಕ್ಸ್ ಟ್ರಯಲ್ ಬ್ಯಾಲೆನ್ಸ್ ಬಿಡಿಸುವಾಗ ಹೇಳಿದ್ದೆ ನಾನು ಅದನ್ನ. ಇನ್ನು ನೆಕ್ಸ್ಟ್ 10th ಒನ್ ಹೇಳ್ತಾರೆ, ಲಯಬಿಲಿಟೀಸ್ ಅಕೌಂಟ್ ಬ್ಯಾಲೆನ್ಸ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್. ಎಕ್ಸ್ಪೆನ್ಸಸ್ ಅಕೌಂಟ್ ಬ್ಯಾಲೆನ್ಸ್ ಆರ್ ಡೆಬಿಟ್ ಬ್ಯಾಲೆನ್ಸ್. ನೆಕ್ಸ್ಟ್ 12th ಒನ್, ಇನ್ಕಮ್ಸ್ ಅಕೌಂಟ್ ಬ್ಯಾಲೆನ್ಸ್ ಆರ್ ಕ್ರೆಡಿಟ್ ಬ್ಯಾಲೆನ್ಸ್. ಇವೆಲ್ಲ ಅಂಡರ್ಲೈನ್ ಮಾಡಿರೋದು, ಇವೆಲ್ಲ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಹೇಳ್ತೇವೆ. ಇನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸಿಗೆ ಬರ್ತೇವೆ. ಆ ಮಲ್ಟಿಪಲ್ ಚಾಯ್ಸ್ ಅಂದ್ರೆ ಅಬ್ಜೆಕ್ಟಿವ್ ಟೈಪ್ ಅಂತ ಹೇಳ್ತೇವೆ. ಇಲ್ಲಿ ಒಂದು ಕ್ವಶನ್ಸ್ ಕೊಟ್ಟಿರ್ತಾರೆ, ಅದಕ್ಕೆ ಉತ್ತರಗಳನ್ನು 4 ಕೊಟ್ಟಿರ್ತಾರೆ. ಅದರಲ್ಲಿ ಯಾವ ಸರಿ ಉತ್ತರ ಇರುತ್ತೆ ಅನ್ನೋ ಟಿಕ್ ಮಾಡಬೇಕು, ಬರೀಬೇಕಾಗಿರುತ್ತೆ. ಫಸ್ಟ್ ಒನ್ ಹೇಳ್ತಾರೆ, ಅಗ್ರಿಮೆಂಟ್ ಆಫ್ ಟ್ರಯಲ್ ಬ್ಯಾಲೆನ್ಸ್ ಈಸ್ ಅಫೆಕ್ಟೆಡ್ ಬೈ
Number A, one-sided errors only, two-sided errors only, both A and B, D, none of the above. ಆದರೆ ಬಹಳ ಸರಳವಾಗಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಇಟ್ಯಾಲಿಕ್ ಫಾಂಟ್ ಸೈಜ್ನಲ್ಲಿ ನಾನು ಆನ್ಸರ್ಸ್ ಅನ್ನು ಮಾಡಿರ್ತೀನಿ. ಅದು ಬಹಳ ಸುಲಭವಾಗಿರುತ್ತೆ. ಇದು ರೈಟ್ ಆನ್ಸರ್ ಆಗಿರುತ್ತೆ. ಯಾವುದು ಇಟ್ಯಾಲಿಕ್ನಲ್ಲಿ ಇರುತ್ತೆ. ಹಾಗಾದ್ರೆ ಆನ್ಸರ್ ಇಲ್ಲಿ ಬೋತ್ ಎ ಆ್ಯಂಡ್ ಬಿ ಅಂತ ಹೇಳಿ. ಇನ್ನು ನಂಬರ್ 2ನೇದು ಬರ್ತವೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎನ್ ಎರರ್ ಆಫ್ ಪ್ರಿನ್ಸಿಪಲ್ಸ್. ಹಾಗಾದರೆ ಅದರಲ್ಲಿ ಆನ್ಸರ್ ಯಾವುದಪ್ಪ ಅಂದರೆ ಸಿ, ಕ್ಯಾಶ್ ರಿಸೀವ್ಡ್ ಫ್ರಮ್ ಮನೋಜ್ ಪೋಸ್ಟೆಡ್ ಟು ಸರೋಜಾ. ಇನ್ನು ನಂಬರ್ 3ಗೆ ಬರ್ತವೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಎನ್ ಎರರ್ ಆಫ್ ಕಮಿಷನ್ಸ್. ಅಲ್ಲಿ ನಾವು 4ನೇದನ್ನು ನೋಡ್ತೇವೆ, ಡಿ ಅಂತಂದೇಳಿ, ಕ್ಯಾಶ್ ಸೇಲ್ಸ್ ನಾಟ್ ರೆಕಾರ್ಡೆಡ್ ಇನ್ ದ ಕ್ಯಾಶ್ ಬುಕ್. ಇನ್ನು ನೆಕ್ಸ್ಟ್ 4th ಒನ್ ಇದೆ, ಏನಂತ ಕೇಳ್ತಾ ಇದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಎರರ್ಸ್ ವಿಲ್ ಬಿ ರೆಕ್ಟಿಫೈಡ್ ಥ್ರೂ ಸಸ್ಪೆನ್ಸ್ ಅಕೌಂಟ್. ಹಾಗಾದ್ರೆ ಅಲ್ಲಿ ಆನ್ಸರ್ ಯಾವುದಪ್ಪ ಅಂದ್ರೆ ನಂಬರ್ ಎ, ಸೇಲ್ಸ್ ರಿಟರ್ನ್ ಬುಕ್ ವಾಸ್ ಅಂಡರ್ ಕ್ಯಾಶ್ ಬೈ ₹1000. ಇನ್ನು 5th ಒನ್ಗೆ ಬರ್ತೇವೆ. ಹಾಗಾದ್ರೆ 5th ಒನ್ ಏನು ಹೇಳ್ತಾ ಇದ್ದಾರೆ ನೋಡಿ, ಇಫ್ ದ ಟ್ರಯಲ್ ಬ್ಯಾಲೆನ್ಸ್ ಅಗ್ರೀಸ್ ಇಟ್ ಇಂಪ್ಲೈಸ್ ದ್ಯಾಟ್. ಆನ್ಸರ್ ಏನು ಹೇಳುತ್ತೆ ಅಂದ್ರೆ ನಂಬರ್ ಬಿ, ದೇರ್ ಮೈ ಬಿ ಟೂ-ಸೈಡೆಡ್ ಎರರ್ಸ್ ಇನ್ ದ ಬುಕ್ಸ್ ಅಂತ ಹೇಳ್ತಾರೆ. ಇನ್ನು ನೆಕ್ಸ್ಟ್ ನಂಬರ್ 6ಗೆ ಬರೋಣ. 6 ಏನು ಹೇಳುತ್ತೆ ನೋಡಿ, ಇಫ್ ದ ಸಸ್ಪೆನ್ಸ್ ಅಕೌಂಟ್ ಡಸ್ ನಾಟ್ ಬ್ಯಾಲೆನ್ಸ್ ಈವನ್ ಆಫ್ಟರ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಇಟ್ ಇಂಪ್ಲೈಸ್ ದ್ಯಾಟ್. ನಂಬರ್ ಎ ಆನ್ಸರ್, ದೇರ್ ಆರ್ ಸಮ್ ಒನ್-ಸೈಡೆಡ್ ಎರರ್ಸ್ ಓನ್ಲಿ ಇನ್ ದ ಬುಕ್ಸ್ ಹ್ಯಾಡ್ ಟು ಬಿ ಲೊಕೇಟೆಡ್ ಅಂತ ಹೇಳುತ್ತೆ. ನಂಬರ್ 7th ಒನ್ಗೆ ಬರ್ತೇವೆ. 7th ಒನ್ ಏನು ಹೇಳುತ್ತೆ ನೋಡಿ, ಇಫ್ ವೇಜಸ್ ಪೇಡ್ ಫಾರ್ ಇನ್ಸ್ಟಾಲೇಷನ್ ಆಫ್ ನ್ಯೂ ಮಷಿನರಿ ಈಸ್ ಡೆಬಿಟೆಡ್ ಟು ವೇಜಸ್ ಅಕೌಂಟ್ ಇಟ್ ಈಸ್ ಏನು ಹೇಳುತ್ತೆ ಅಂದರೆ ನಂಬರ್ ಬಿ, ಎರರ್ಸ್ ಆಫ್ ಪ್ರಿನ್ಸಿಪಲ್ಸ್ ಅಂತ ಹೇಳುತ್ತೆ. ನಂಬರ್ 8ಗೆ ಬರ್ತವೆ, ಟ್ರಯಲ್ ಬ್ಯಾಲೆನ್ಸ್ ಈಸ್, ಅಲ್ಲಿ ಆನ್ಸರ್ ಏನು ಹೇಳುತ್ತೆ ನಂಬರ್ ಬಿ, ಎ ಸ್ಟೇಟ್ಮೆಂಟ್ ಅಂತ ಹೇಳುತ್ತೆ. ಇನ್ನು 9th ಒನ್ಗೆ ಬರ್ತವೆ, ಟ್ರಯಲ್ ಬ್ಯಾಲೆನ್ಸ್ ಈಸ್ ಪ್ರಿಪೇರ್ಡ್. ನಂಬರ್ ಡಿ ಆನ್ಸರ್, ಆಫ್ಟರ್ ಪೋಸ್ಟಿಂಗ್ ಟು ಲೆಡ್ಜರ್ ಈಸ್ ಕಂಪ್ಲೀಟೆಡ್ ಆ್ಯಂಡ್ ಅಕೌಂಟ್ ಹ್ಯಾವ್ ಬೀನ್ ಬ್ಯಾಲೆನ್ಸ್ಡ್ ಅಂತ. ಇನ್ನು 10th ಒನ್ ಏನು ಹೇಳುತ್ತೆ ನೋಡಿ, ಆಬ್ಜೆಕ್ಟ್ ಆಫ್ ಪ್ರಿಪೇರಿಂಗ್ ಟ್ರಯಲ್ ಬ್ಯಾಲೆನ್ಸ್ ಈಸ್, ನಂಬರ್ ಡಿ ಆನ್ಸರ್ ಏನು ಹೇಳುತ್ತೆ ಅಂದರೆ ಟು ನೌ ದ ಅರ್ಥಮೆಟಿಕಲ್ ಅಕ್ಯುರಸಿ ಆಫ್ ಬುಕ್ಸ್ ಆಫ್ ಅಕೌಂಟ್ಸ್. ಇವು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಂತ ಹೇಳ್ತವೆ. ಇನ್ನು ಟ್ರೂ ಆರ್ ಫಾಲ್ಸ್ ಬರ್ತವೆ. ಫಸ್ಟ್ ಒನ್, ಟ್ರಯಲ್ ಬ್ಯಾಲೆನ್ಸ್ ಇಸ್ ಎ ಲಿಸ್ಟ್ ಆಫ್ ಬ್ಯಾಲೆನ್ಸ್ ಆಫ್ ಆಲ್ ಲೆಡ್ಜರ್ ಅಕೌಂಟ್ಸ್ ಆನ್ ಎ ಪರ್ಟಿಕ್ಯುಲರ್ ಡೇಟ್. ಆನ್ಸರ್ ಇಸ್ ಟ್ರೂ ಅಂತ ಹೇಳ್ತೀವಿ. ನಂಬರ್ 2, ಟ್ರಯಲ್ ಬ್ಯಾಲೆನ್ಸ್ ಇಸ್ ಎ ಪಾರ್ಟ್ ಆಫ್ ಬುಕ್ ಕೀಪಿಂಗ್. ಫಾಲ್ಸ್ ಅಂತ ಹೇಳ್ತೀವಿ. ನಂಬರ್ 3, ಟ್ರಯಲ್ ಬ್ಯಾಲೆನ್ಸ್ ಇಸ್ ಜಸ್ಟ್ ಎ ಸ್ಟೇಟ್ಮೆಂಟ್ ಆ್ಯಂಡ್ ನಾಟ್ ಆನ್ ಅಕೌಂಟ್. ಟ್ರೂ ಅಂತ ಹೇಳ್ತೀವಿ. Number 4, object of preparing the trial balance is to know profit or loss of the business. False ಅಂತ ಹೇಳ್ತೀವಿ. Number 5, the difference of trial balance is transferred to capital account. False ಅಂತ ಹೇಳ್ತೀವಿ. ಇನ್ನು ನಂಬರ್ 6, generally trial balance does not include the closing stock. True ಅಂತ ಹೇಳ್ತಾ ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ನಮ್ಮಲ್ಲಿ ಓಪನಿಂಗ್ ಸ್ಟಾಕ್ ಅನ್ನು ಮಾತ್ರ ಇನ್ಕ್ಲೂಡ್ ಇರುತ್ತೆ. ನಂಬರ್ 7, when one error compensates the other mistakes it is called as error of principle. False ಅಂತ ಹೇಳ್ತೀವಿ. ಇನ್ನು 8th ಒನ್ಗೆ ಬರ್ತೀವಿ. ಏನು ಹೇಳ್ತಾ ಇದ್ದಾರೆ ನೋಡಿ 8th ಒನ್, it means errors of omissions affects the agreement of trial balance. False ಅಂತ ಹೇಳ್ತೀವಿ. Compensating errors does not affect the totals of trial balance. True. Trial balance cannot trace the error of principles. True. Preparation of trial balance is compulsory. Preparation of trial balance is compulsory. It means true ಅಂತ ಹೇಳ್ತೀವಿ. ಇನ್ನು 12th ಒನ್ ಹೇಳ್ತಾ ಇದ್ದಾರೆ, ಏನು ಟ್ರಯಲ್ ಬ್ಯಾಲೆನ್ಸ್ ಇಸ್ ಎ ಸ್ಟೇಟ್ಮೆಂಟ್. ರೈಟ್, ಟ್ರೂ. The balance of capital account is shown in the debit column of the trial balance. False. Number 14, liabilities are always shown on the credit column of the trial balance. True. In the next very short answers on the first one, state any one objective of trial balance to ascertain the arithmetical accuracy of the ledger accounts. Second one, name one method of preparing trial balance. Totals method ಅಂತ ಹೇಳ್ತಾರೆ. State one type of errors, compensating errors ಅಂತ ಹೇಳ್ತಾರೆ. Give an example for error of omissions. Example ಯಾವುದಂದ್ರೆ trade sales of ₹5,000 not recorded in the account of customer. Fifth one, give an example for error of commissions. Trade sales answer, trade sales to Raju of ₹50,000 was written as ₹5,000 in his account. And sixth one ಏನು ಹೇಳುತ್ತೆ ನೋಡಿ, give an example for error of principles. Expenses paid on installation of machinery debited to wages account.
Seventh one, give an example of compensating errors. Answer, purchase book was overcast by 500 and sales return book was undercast by rupees 500. In next 8th one ಬರ್ತೇವೆ. 8th one ಏನಂತಾರೆ, give an example for error which affects the trial balance. Answer, incorrect amount written on debit or credit sides. 9th one, give an example for error which does not affect the trial balance. Answer, goods sold to Mohan but Sham's account was debited instead of Mohan ಅಂತ ಹೇಳ್ತಾರೆ. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ ಬಂದರೆ ಏನು ಹೇಳ್ತಾರೆ, ಸ್ಟೇಟ್ 2 objectives of trial balance. 1 ಅಂತ ಕೇಳಿದರೆ 1 ಮಾರ್ಕ್ಸ್ ಕೇಳ್ತಾರೆ, 2 ಅಂತ ಹೇಳಿದ್ರೆ 2 ಮಾರ್ಕ್ಸ್ ಕೇಳ್ತಾರೆ. To check the arithmetical accuracy of the books, to help in locating errors. Number 2, name any 2 methods of preparing trial balance. Answer, balance method, total method. Number 3, state any 2 types of errors, compensating errors, errors of omissions. In 4th one ಬರ್ತವೆ, ಏನು ಹೇಳ್ತಾರೆ ನೋಡಿ, give the meaning of balance method of preparing the trial balance. Under the balance method, trial balance is prepared by showing the balance of all the ledger accounts and then totaling up the debit and credit column of the trial balance. In the 5th one, what do you mean by rectification of errors? Rectification of errors means correction of errors by way of passing journal entries ಅಂತ ಹೇಳ್ತಾರೆ. What is a suspense account? ಹಾಗಾದ್ರೆ ಈ ಸಸ್ಪೆನ್ಸ್ ಅಕೌಂಟ್ ಅನ್ನು ನಾವು ಹಾಕಿದ್ದೇವೆ ಲೆಫ್ಟ್ ಸೈಡ್ ನಲ್ಲಿ. ಸಸ್ಪೆನ್ಸ್ ಅಕೌಂಟ್ ಅಂದ್ರೆ ಏನು? ಸಸ್ಪೆನ್ಸ್ ಅಕೌಂಟ್ is an account in which the difference in the trial balance is put till such time that errors are located and rectified. ಅಂದ್ರೆ ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಟ್ಯಾಲಿ ಆಗಿರೋದಿಲ್ಲ, ಆ ಟ್ಯಾಲಿ ಇಲ್ಲದೆ ಸಂದರ್ಭದಲ್ಲಿ ನಾವು ಏನು ಮಾಡ್ತೀವಿ, ಸಸ್ಪೆನ್ಸ್ ಅನ್ನು ಟ್ರೀಟ್ ಮಾಡ್ಕೊಂಡು ಸಸ್ಪೆನ್ಸ್ ಅಕೌಂಟ್ ಅನ್ನು ಹಾಕಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ 7th one, when a suspense account is open, when the balance of both sides of the trial balance is not matched, suspense account is open. ಹಾಗೆ ಟ್ರಯಲ್ ಬ್ಯಾಲೆನ್ಸ್ ಅನ್ನು ಕೊಟ್ಟಿರ್ತಾರೆ, ಅದು ಮ್ಯಾಚ್ ಆಗಲಿಲ್ಲ ಅಂದ್ರೆ ಆ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಸಸ್ಪೆನ್ಸ್ ಅಕೌಂಟ್ ಅನ್ನು ಓಪನ್ ಮಾಡ್ತೀವಿ ಅಂತ ಹೇಳ್ತಾರೆ. ಹಾಗಾದರೆ ಇನ್ನು ನೆಕ್ಸ್ಟ್ 6 ಮಾರ್ಕ್ ಪ್ರಾಬ್ಲಮ್ ಅನ್ನು ನಾವು ಟ್ರಯಲ್ ಬ್ಯಾಲೆನ್ಸ್ ಮೇಲೆ ನೋಡಿದ್ವಿ. ಟೋಟಲಿ 4 ಪ್ರಾಬ್ಲಮ್ ಅನ್ನು ನೋಡಿದ್ವಿ. 1, 2, 3 ಇದು ಸಾಲ್ವ್ ಮಾಡಿದೆ, ಮತ್ತು 4ನೇ ಪ್ರಾಬ್ಲಮ್ ಅನ್ನು ನಿಮಗೆ ಸಾಲ್ವ್ ಮಾಡೋದಕ್ಕೆ ಹೇಳಿದ್ದೇನೆ. ಇನ್ನು ನೆಕ್ಸ್ಟ್ ರೆಕ್ಟಿಫಿಕೇಶನ್ ಆಫ್ ಎರರ್ಸ್ ಮೇಲೆ ಸಹ 2 ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ನಾವಿಲ್ಲಿ ಏನಪ್ಪ ಅಂತಂದರೆ, ಮುಂದಿನ ಸೆಷನ್ಸ್ನಲ್ಲಿ ನೋಡೋಕ್ಕಿಂತ ಪೂರ್ವದಲ್ಲಿ ಈ ಕೊಟ್ಟಂತಹ ನೋಟ್ಸನ್ನು ಸರಿಯಾಗಿ ನೀವು ಬಳಕೆ ಮಾಡಿಕೊಡ್ರಿ. ಓಕೆ, ತಮಗೆಲ್ರಿಗೂ ಯೂಟ್ಯೂಬ್ ಕ್ಲಾಸನ್ನು ಅತಿ ಹೆಚ್ಚು ಗಮನದಲ್ಲಿಟ್ಟು ನೋಡಿಕೊಂಡು ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಈ ಕಾಂಟ್ಯಾಕ್ಟ್ ಮಾಡಿಕೊಡ್ರಿ. ಓಕೆ, ಥ್ಯಾಂಕ್ ಯು. ಜೈ ಹಿಂದ್.